ॐ पार्थाय प्रतिबोधितां भगवता नारायणेन स्वयं व्यासेन घटितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनी अम्ब त्वामनुसन्दधामि भगवद्गीते भवद्वेषिणी। नमोऽस्तु ते व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः प्रपन्नपारिजाताय स्तोत्रवेत्रैकपाणये ज्ञानमुद्राय कृष्णाय गीतामृतदुहे नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। भीष्मद्रोणतटा जयद्रथजला गान्धारनीलोत्पला शल्यग्राहवती कृपेण वहनी कर्णेन वेलाकुला। अश्वत्थामविकर्णघोरमकरा दुर्योधनावर्तिनी सोत्तीर्णा खलु पाण्डवैरणनदी कैवर्तकः केशवः। शर्यवचः सरोजममलं गीतार्थगन्धोद्गतं नानाख्यानककेसरं हरिकथा सम्बोधनाबोधितं। लोके सज्जनषट्पदैरहरः एकीयमानं मुदा भूयाद्भारतपङ्कजं कलिमल प्रध्वंसिना श्रेयसे। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिहृद्ध्यानगम्यं वन्दे विष्णुं भवभयहरं सर्वलोकैकनाथम्। मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः। ध्यानावस्थिततद्गतेन मनसा पश्यन्ति यं योगिनो यस्यान्तं न विदुःसुरासुरगणा। देवाय तस्मै नमः देवाय तस्मै नमः। ॐ शान्ति शान्ति शान्तिः। ॐ नारायणः परो व्यक्तात् अण्डमव्यक्तसम्भवम् अण्डस्यान्तस्त्रिमे लोकाः सप्तद्वीपा च मेदिनी। ॐ शान्ति शान्ति शान्तिः।
ನಾವು ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯ ಯೋಗದ ಬಗ್ಗೆ ವಿಚಾರ ಮಾಡ್ತಿದ್ವಿ. ಅದರಲ್ಲಿ 12ನೇ ಶ್ಲೋಕ ತನಕ ನಾವು 14ನೇ ಶ್ಲೋಕ ತನಕ ನಾವು ವಿಚಾರ ಮಾಡಿದ್ವಿ. ಈಗ 15ನೇ ಶ್ಲೋಕದ ವಿಚಾರ ಮಾಡ್ತೀವಿ. ಕೃಷ್ಣ ಪರಮಾತ್ಮ ಫಸ್ಟು ಆತ್ಮದ ಸ್ವರೂಪವನ್ನು ತಿಳಿಸ್ಕೊಟ್ಟು ಬಿಟ್ಟ. ಆತ್ಮ ನಿತ್ಯವಾದ ಕಾರಣದಿಂದ ಭೀಷ್ಮ ದ್ರೋಣಾದಿಗಳು ಮತ್ತು ಅವರು ಸದ್ವೃತ್ತಿಯಲ್ಲಿ ವ್ಯವಹಾರ ಮಾಡಿರೋದ್ರಿಂದ ಕೂಡ ನೀನು ಅವ್ರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ ಅಂತ ಕಾರಣ ಕೊಟ್ಟ. ಮತ್ತು ಅದೆಲ್ಲ ಹೇಳಿದ ಮೇಲೆ ಮಾತ್ರ ಸ್ಪರ್ಶಾಸ್ಪಕೋ ಅಂತೆ ಅಂತ. ಮತ್ತು ಈ ಒಂದು ಪರೋಕ್ಷ ಜ್ಞಾನದಿಂದ ನಿನಗೆ ಹೊರಗಡೆ ಏನೆಲ್ಲ ಮುಂಚೆ ಸುಖ ದುಃಖಗಳೆಲ್ಲ ಸ್ಪರ್ಶ ಆಗ್ತಿತ್ತು, ಅದು ಸಡನ್ನಾಗಿ ಅದು ಅಭಾವ ಆಗೋದಿಲ್ಲ. ಸುಖ ದುಃಖಗಳು ಇನ್ನೂ ಅಹಂಕಾರದ ಲೇಪನ ಇರೋ ತನಕ ಅಲ್ಲಿ ತನಕ ಅದರ ಸ್ಪೃಹೆ ಆಗ್ತಾ ಇರುತ್ತೆ. ಅದನ್ನು ನೀನು ತಿತಿಕ್ಷೆ ಮಾಡಬೇಕು, ಅದನ್ನು ನೀನು ಸ್ವಲ್ಪ ಸಹಿಸೋ ಅಭ್ಯಾಸ ಮಾಡಬೇಕು. ಸಾಧು ಜೀವನ ಅಂದರೆ ತುಂಬ ಕಠಿಣ. ಈಗ ತಪಸ್ಸು ಅನ್ನೋದು ಸಾಧು ಜೀವನದಲ್ಲಿ ಲುಪ್ತ ಆಗಿಬಿಟ್ಟಿದೆ. ಮಾತಾ ಮಾಣಿಕೇಶ್ವರಮ್ಮವರು ಆಶ್ರಮದಲ್ಲಿ ನಾನು ನೋಡ್ತಿದ್ದೆ, 8-10 ಗಂಟೆ ಸೇವೆ ಇರ್ತಾಯಿರ್ತಾರೆ. ಮ್ಯಾಕ್ಸಿಮಮ್ಮು 90% ಬರೋ ಭಕ್ತರನ್ನ ಫಸ್ಟು ನಿಷ್ಕಾಮ ಕರ್ಮಯೋಗದಲ್ಲಿ ಆಗ್ತಿತ್ತು. ಯಾಕಂದರೆ ಅವ್ರು ಗೊತ್ತಾಗ್ತಾಯಿತ್ತು ಅಂತಃಕರಣ ಶುದ್ಧಿ ಯಾರ ಮೇಲೆ ತ್ರಿಕಾಲ ಜ್ಞಾನಿಗಳು ಯಾರಿಗೆ ಏನು ಅಂದ್ಬಿಟ್ಟು. ಮತ್ತು ಉತ್ತಮ ಅಧಿಕಾರಿಗಳು ತುಂಬ ಕೆಲವರು ಇರ್ತಾಯಿದ್ರು. ಅವರು ಡೈರೆಕ್ಟಾಗಿ ಶಾಸ್ತ್ರ ಅಧ್ಯಯನನೋ ಇಲ್ಲ ಧ್ಯಾನ ಮಾಡು. ಕೆಲವ್ರಿಗಂತೂ ಝೀರೋ ನಿಲ್ಲು ಸೇವೆ. ಶ್ರೀಶೈಲದಲ್ಲಿ ಒಬ್ಬರನ್ನ ಒಂದು 14 ವರ್ಷ ಅಲ್ಲಿ ಸೇವೆ ಎಲ್ಲ ಆದಮೇಲೆ ಲಾಸ್ಟಿಗೆ ನೀನು ಈ ಪಾಠ ಮುಗಿದಿದೆ, ನೀನು ಶ್ರೀಶೈಲದಲ್ಲಿ ಕೇವಲ ಅವಿಚಾರ ಸಮಾಧಿ ಧ್ಯಾನ ಮಾಡ್ಕೋಬೇಕು. ನಿನಗೆ 2 ಹೊತ್ತು ಊಟ ಏನು ಯಾರು ನಿನಗೆ ರೂಮಲ್ಲಿ ತಂದು ಕೊಟ್ಬಿಡ್ತಾರೆ. ಅದು ಬಿಟ್ಟು ಬೇರೆ ಇನ್ನೇನೊಂದು ಕೆಲಸ ಮುಟ್ಟಬಾರ್ದು ನೀನು. ಕೇವಲ ಅದು ಎಲ್ಲ ಪ್ರಕಾರದ ಅಧಿಕಾರಿಗಳಲ್ಲಿ ನೋಡಲಿಕ್ಕೆ ನಮಗೆ ಸಿಗ್ತಾಯಿತ್ತು. ಆದರೆ ಫಸ್ಟ್ ಮ್ಯಾಕ್ಸಿಮಮ್ ಮೆಜಾರಿಟಿ ಮಾತ್ರ ನಿಷ್ಕಾಮ ಕರ್ಮಯೋಗದಲ್ಲೇ ತೊಡಗಿಸ್ತಾ ಇದ್ರು. ಯಾಕಂದರೆ ಮ್ಯಾಕ್ಸಿಮಮ್ ಅಂತಃಕರಣ ಶುದ್ಧಿ ಇಲ್ಲ ಅಂದರೆ ಇದು ನಮಗೆ ಜೀರ್ಣ ಆಗೋದಿಲ್ಲ ಅಂದ್ಬಿಟ್ಟು. ಮತ್ತು ಏನು ಆಶ್ರಮದಲ್ಲಿ ಉತ್ತರ ಭಾರತದಲ್ಲೂ ಕೂಡ ಈಗದೆಲ್ಲ ಸಿಸ್ಟಮ್ ಬದಲಾವಣೆ ಆಗಿದೆ. ಮಧ್ಯಾಹ್ನ ಒಂದೇ ಹೊತ್ತು ಊಟನೇ ಎಕ್ಸಾಕ್ಟಾಗಿ ನಿಯಮ ಇದೆ. ಕೈಲಾಸಾಶ್ರಮದಲ್ಲಿ ಕೂಡ ಅಷ್ಟೇ, 10:00 ಬೆಳಗ್ಗೆನೇ, ಯಾಕಂದರೆ ಬೇಗ ಬೆಳಗ್ಗೆ ಎದ್ದೇಳ್ತಾರೆ, 10:00 ಅಲ್ಲಿ ಗಂಟೆ ಹೊಡಿತಾರೆ. ನಮ್ಮ ಓಂಕಾರೇಶ್ವರ ಆಶ್ರಮದಲ್ಲಿ 11:30 ಎಲ್ಲ ಆಶ್ರಮದಲ್ಲೂ ಅಷ್ಟೇ 10ರಿಂದ 11 ಗಂಟೆಗೆ ಬೆಳಗ್ಗೆ ಮಾರ್ನಿಂಗ್ 1 ಗಂಟೆವರೆಗೆ ಒಂದೇ ಹೊತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರೋದಿಲ್ಲ, ಚಾಯ್ ಕೂಡ ಇರಲಿಲ್ಲ. ಚಾಯ್ ಮತ್ತು ಬ್ರಿಟಿಷವರೆಲ್ಲ ಬಂದ ಮೇಲೆಯಿಂದ ಆದ್ಮೇಲೆ ಸ್ವಲ್ಪ ಅಭ್ಯಾಸ ಆಗಿಬಿಟ್ಟು ಚಾಯ್ ಒಂದು ಮಾರ್ನಿಂಗ್ ನಿದ್ದೆ ತಕ್ಷಣ ಸ್ವಲ್ಪ ಚಾಯ್ ಅಭ್ಯಾಸ ಇರುತ್ತೆ. ರಾತ್ರಿ ಊಟದ ಬಗ್ಗೆನೇ ಇಲ್ಲ. ನೀವು ಹೊರಗಡೆ ಹೋಗಿ ಎಲ್ಲಾದರೂ ಭಿಕ್ಷಾಟನೆ ಮಾಡ್ಕೊಂಡು ಬಂದು ತಿನ್ಬೋದು ಅಷ್ಟೇ ಹೊರತು ರಾತ್ರಿ ಊಟ ಕೂಡ ನಿಲ್ಲಿತ್ತು ಆಶ್ರಮದಲ್ಲಿ. ಮತ್ತೆ ಬರ್ತಾ ಏನಾಯಿತು, ಸ್ವಲ್ಪ ರಾತ್ರಿ ಊಟ ಮಾಡೋದು ಸ್ವಲ್ಪ ಅಭ್ಯಾಸ ಆಯಿತು ಆಶ್ರಮದಲ್ಲಿ. ಮಾತಾ ಮಾಣಿಕೇಶ್ವರ ಫುಲ್ ಸ್ಟ್ರಿಕ್ಟ್ ಇದ್ರಿ ಈ ವಿಷಯದಲ್ಲಿ. ಬೆಳಗ್ಗೆ ನಾಷ್ಟ ತಿನ್ನಲೇಬಾರ್ದು ಅಂತ. ಏನಾದರೂ ಅಂಬಲಿ ಅಂತ ಲಿಕ್ವಿಡ್ ಏನಾದರೂ ಇಲ್ಲ, ಹಾಲು ಅಂಬಲಿನೋ ಈ ಥರ ಸ್ವಲ್ಪ ಲೈಟ್ ಪದಾರ್ಥ ತೊಗೋಬೇಕು ಮಾರ್ನಿಂಗು. ಅಲ್ಲೂ 11 ಗಂಟೆಗೆ ಊಟ ಇರುತ್ತೆ. ಮತ್ತು ರಾತ್ರಿ ಶಕ್ತಿ ಇದ್ದರೆ ಬಿಲ್ಕುಲ್ ತಿನ್ನಲೇಬಾರ್ದು ಅಂತಂದಿತ್ತು. ಇಲ್ಲ ಶಕ್ತಿ ಇಲ್ಲ ಅಂದ್ರೆ 1 ಹಿಡಿ ಇಲ್ಲ 2 ಹಿಡಿ ಅಷ್ಟು ಎಷ್ಟು ಇಟ್ಕೊಂಡ್ರೆ ಎಷ್ಟು ಅನ್ನ ಇರುತ್ತೋ ಅಷ್ಟೇ ಸ್ವೀಕಾರ ಮಾಡಿದ್ರೆ ನೀನು ನಿದ್ದೆಯನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಈ ಥರ ಮತ್ತು ಆಶ್ರಮದಲ್ಲಿ ಇಲ್ಲಿ ದಕ್ಷಿಣ ಭಾರತ ಆಶ್ರಮದಲ್ಲಾದರೂ ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಪರವಾಗಿಲ್ಲ, ಅಟ್ಲೀಸ್ಟ್ ನುಂಗೋ ಥರ ಇರ್ತದೆ. ಕೈಲಾಸಾಶ್ರಮದ ಊಟ ತಿಂದಿದೆಯಾ ನೀನು? ತಿಂದಿಲ್ಲ, ಒಂದು ಭಂಡಾರ ತಿಂದಿಲ್ಲ ಅಲ್ಲಿ. ಋಷಿಕೇಶ್ ಕೈಲಾಸಾಶ್ರಮದಲ್ಲಿ ಒಳಗಡೆ ಕತ್ತು ಒಳಗಡೆ ಅದು ಒಳಗಡೆ ಹೋಗೋದು ಕೂಡ ಇಲ್ಲ. ಅಷ್ಟು ಸಪ್ಪಗಿರುತ್ತೆ ಉಪ್ಪು ಖಾರ, ಒಳಗಡೆ ಹೋಗೋದು ಕೂಡ ಇಲ್ಲ. ಇಲ್ಲಿನವ್ರು ಬಂದರೆ ಅಲ್ಲಿ ಅರ್ಧ ಊಟ ಹಾಕಿದ್ದು ಬಳಸಿದ್ದಾನೆ, ಅರ್ಧ ಊಟನೇ ತಿಂತಾರೆ, ಮಿಕ್ಕಿ ತಿನ್ನೋದಕ್ಕೂ ಆಗೋದಿಲ್ಲ. ಅಷ್ಟು ಝೀರೋ. ಮತ್ತು ಅದಕ್ಕೆ ಸಪ್ರೇಟಾಗಿ ಯಾರ್ಯಾರಿಗೆ ಅದು ಸೂಟ್ ಆಗೋಲ್ಲ ಅವರು ಸಣ್ಣ ಕುಂಕುಮ ಡಬ್ಬಿ ಇರುತ್ತಲ್ಲ, ಅಂಥ ಡಬ್ಬಿಯಲ್ಲಿ ಮಸಾಲ ಪೌಡ್ರು ಇಲ್ಲ ಉಪ್ಪು ಮೆಣಸಿನ್ಕಾಯಿ ಅವ್ರು ಸಪ್ರೇಟಾಗಿ ಬಳಸ್ತಾರೆ. ಸಪ್ರೇಟಾಗಿ ಉಪ್ಪನ್ನು ರಾಮರಸ ಅಂತಾರೆ, ಮೆಣಸಿನ್ಕಾಯಿನ ಲಂಕ ಅಂತಾರೆ. ಲಂಕಾರಾಮ್ ಅಂದ್ಬಿಟ್ಟು ರಾಮರಸ ಅಂತ ಬಳಸ್ತಾರೆ. ನಿಯಮ ಆಶ್ರಮದಲ್ಲಿ ಇದೆ. ಶ್ರೀಮದ್ ಭಾಗವತದಲ್ಲಿ ಕೂಡ ಅಷ್ಟೇ. ಭಿಕ್ಷೆ ಬಂದ ಅನ್ನ ಅನ್ನೋದು ಡೈರೆಕ್ಟ್ ತಿನ್ನೋಂಗಿಲ್ಲ. ಬಟ್ಟೆಯಲ್ಲಿ ಹಾಕಿಬಿಟ್ಟು ನದಿ ನೀರಿನಲ್ಲಿ
ಸೋಸಿಬಿಟ್ಟು ಅದರಲ್ಲಿರೋ ಮಸಾಲ ಉಪ್ಪು ಖಾರ ಎಲ್ಲ ಹೋದ ಮೇಲೆ ಮಿಕ್ಕಿದ್ದೇನನ್ನ ಇರುತ್ತಲ್ಲ ಆ ಥರ ತಿನ್ನಬೇಕು. ನಾಲಿಗೆ ಈ ಇಂದ್ರಿಯನ್ನು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಸಾಧಕರೇ ಅಲ್ಲ ಅಂತಾರೆ. ಸುಮಾರು ಗುರುಗಳು ವೆರೈಟಿ ಮಾಡಿ ಒಂದು ನಾರ್ಮಲ್ ಊಟ, ಒಂದು ಟೇಸ್ಟಿ ಊಟ ಎರಡು ಪಕ್ಕದಲ್ಲಿ ಇಡ್ತಾರೆ ಶಿಷ್ಯನ ಪರೀಕ್ಷೆ ಮಾಡೋದಕ್ಕೆ. ಅವನಿಗೆ ಎಲ್ಲಿ ಕೈ ಹಾಕ್ತಾನೆ ಫಸ್ಟು ಅಂದ್ಬಿಟ್ಟು, ಎಲ್ಲಿ ಕೈ ಹಾಕಿದ್ನೋ ಅವನ ಸ್ವಭಾವನ ಅದರಿಂದ ತಿಳ್ಕೊಬೇಕು. ಓಹೋ, ಇವನು ರಜೋಗುಣಿ, ಇವನನ್ನು ಆ ಪ್ರಕಾರದಿಂದನೇ ಡೀಲ್ ಮಾಡಬೇಕು ಅಂದ್ಬಿಟ್ಟು. ನಮ್ಮ ತಿನ್ನೋ ಆಹಾರ, ನಾವು ಮಾತಾಡೋ ಮಾತು, ನಾವು ನಮ್ಮ ಒಂದು ದಿನಚರ್ಯದಿಂದ ಗುರುಗಳು ಇವನು ಸತ್ವಗುಣ ಪ್ರಧಾನದವನ, ತಮೋಗುಣ ಪ್ರಧಾನದವನ, ಇಲ್ಲ ರಜೋಗುಣ ಪ್ರಧಾನದವನ ಅಂದ್ಬಿಟ್ಟು ಅವರು ಕಂಡಿಡ್ಬಿಟ್ಟು ಅವರೇನು ಹೊರಗಡೆ ಹಾಕೋದಂತಲ್ಲ, ಆ ಮಟ್ಟಕ್ಕೆ ರಿಪೇರಿ ಮಾಡ್ಕೊತಾರೆ. ಮತ್ತೆ ಸ್ವಭಾವ ತಿಳ್ಕೊಂಡು ತುಂಬ ತಪೋಮಯವಾದ ಜೀವನ ಇರುತ್ತೆ ಸಾಧು ಜೀವನ. ಈಗ ತುಂಬ ಅದಕ್ಕೆ ಅತಿರಿಕ್ತವಾಗಿ ಫ್ಯಾನ್ಗಳೇ ಇರಲಿಲ್ಲ, ಎಲೆಕ್ಟ್ರಿಸಿಟಿ ಎಲ್ಲ ಎಷ್ಟು 1980s 80ರಿಂದ ಸ್ಟಾರ್ಟ್ ಆಗಿದೆ. 80ರಿಂದನೇ ಹೊರಗಡೆ ಪ್ರಪಂಚದಲ್ಲೆಲ್ಲ ಯೂಸ್ ಮಾಡ್ತಿದ್ರು. ಆಶ್ರಮದಲ್ಲಿ ಬೇಡ ಅಂದ್ಕೊಂಡೆ 80ರ ತನಕ ಯಾರು ಎಲೆಕ್ಟ್ರಿಸಿಟಿನ ಎಂಟ್ರನ್ನೇ ಕೊಡಿಸಿಲ್ಲ. ಈಗಲೂ ಎಷ್ಟು ಆಶ್ರಮಗಳಿದೆ ಕರೆಂಟು ಎಂಟ್ರೆನ್ಸೇ ಇಲ್ಲ ಅಂಥ ಆಶ್ರಮಕ್ಕೆ ಈಗಲೂ ಇರುತ್ತೆ. ಬೇಡ ಅದರದ್ದು ಸುವಾಸನೆ ಬೇಡ ಅಂದ್ಬಿಟ್ಟು. ಮತ್ತು ಅಲ್ಲಿ ಚಳಿ ಎಂಥ ವಿಪರೀತ ಅಂದರೆ ಗೀಸರ್ಗಳಿರಲಿಲ್ಲ. ತಣ್ಣೀರಲ್ಲಿ ಬೆಳಗ್ಗೆ ಹೊತ್ತು 3 ಗಂಟೆ ಉತ್ತರ ಋಷಿಕೇಶದಲ್ಲಿ ಎಂಥ ಸ್ನಾನ, ಭಯಂಕರವಾದ ತಪೋಮಯವಾದ ಜೀವನ ಅಲ್ಲಿತ್ತು. ಅಂತಹ ಸಮಯದಲ್ಲಿ ಈ ಶೀತೋಷ್ಣ ಸುಖ ದುಃಖಗಳನ್ನು ಸಹನೆ ಮಾಡೋ ಶಕ್ತಿ ಇರಲಿಲ್ಲ ಅಂದಿದ್ರೆ ಅವನು 1-2-3 ದಿವಸ ನಿಲ್ಲೋದು ಕೂಡ ಕಷ್ಟ ಆಗ್ಬಿಡ್ತಾಯಿತ್ತು. ಒಂದು ನಿಮಿಷ. ಹಾಂ, ಸರಿ. ಈ ಥರ ಶೀತೋಷ್ಣ ಸುಖ ದುಃಖಗಳನ್ನು ಸಹನೆ ಮಾಡಬೇಕಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ. ಆ ಥರ ಸಾಧುಗಳ ಜೀವನ ಸಿಕ್ಕಾಪಟ್ಟೆ ತಪೋಮಯವಾದ ಜೀವನ ಇರೋದರಿಂದ ಸಿಕ್ಕಾಪಟ್ಟೆ ತಪೋಮಯದ ಜೀವನ ಇತ್ತು. ಆದ್ದರಿಂದ ನಾವು ಯಾವುದೇ ಪ್ರಕಾರದಲ್ಲಿ ನಮ್ಮ ಡಿಮ್ಯಾಂಡ್ಸ್ ಇರಬಾರ್ದು. ದಿವ್ಯಾನಂದ ಮಹಾರಾಜ ಕೈಲಾಸಾಶ್ರಮದಲ್ಲಿ ಅವರು ಸಾಮಾನ್ಯವಾಗಿ ಅಷ್ಟೊಂದು ಉಪ್ಪು ಖಾರ ಇಲ್ಲದ ಅಭ್ಯಾಸ ಆಗುತ್ತಲ್ಲ. ರಾಜಸ್ಥಾನಿಗೆ ಆ ಕಡೆ ಈ ಕಡೆ ಹೋದಾಗ ರಾಜಸ್ಥಾನದಲ್ಲಿ ಬೆಂಕಿ ಇದ್ದಂಗೆ ಖಾರ ಯೂಸ್ ಮಾಡ್ತಾರೆ. ಬಾಯಲ್ಲಿ ಇಟ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ, ಅಷ್ಟು ಖಾರ ಯೂಸ್ ಮಾಡ್ತಾರೆ. ಮತ್ತು ಇನ್ನು ಏನು ಮಾಡೋದು ಅಲ್ಲಿ ಎಲ್ಲರಿಗೂ ಸಪ್ರೇಟಾಗಿ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಏನು ಮಾಡ್ತಾರೆ, ಏನೆಲ್ಲ ಅಲ್ಲಿ ಎಲ್ಲರೂ ಮಹಾತ್ಮರು ಹಂಗೆ ಮಾಡ್ತಿದ್ರು. ಒಂದು ಎಕ್ಸ್ಟ್ರಾ ಕಟೋರಿ ಇಸ್ಕೊತಾರೆ ಕಪ್ಪು, ಏನೆಲ್ಲ ಸಬ್ಜಿ ಅವೆಲ್ಲ ಹಾಕ್ತಾರಲ್ಲ ಅದರ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೆಲ್ಲ ಹಿಂಗೆ ಅಂದುಬಿಟ್ಟಿದ್ದು ಆ ಸಬ್ಜಿ ಸಪ್ರೇಟ್ ತಗೊತಾರೆ. ಆ ಖಾರದ್ದು ಎಲೆ ಸಾರು ರಸ ಇರುತ್ತೆ, ಅದು ಸಪ್ರೇಟಾಗಿದ್ಬಿಟ್ಟು. ಆ ಥರ ಏನಾದರೂ ಉಪಾಯಗಳು ನಾವು ತಿಳ್ಕೋಬೇಕು. ಸಾಧು ಜೀವನ ಅಂತಲೇ ಸಹನೆ, ಯಾವುದೇ ಪ್ರಕಾರದಲ್ಲಿ ನಮ್ಮದು ಡಿಮ್ಯಾಂಡಿಂಗ್ ಇರಬಾರ್ದು. ಅದಕ್ಕೆ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಶೀತೋಷ್ಣ ಸುಖ ದುಃಖಗಳನ್ನು ಸಹನೆಯೇ ಮಾಡಬೇಕು. ಯಾವಾಗ ಒಂದು ಸತಿ ಸಚ್ಚಿದಾನಂದ ಸ್ವರೂಪ ನಾವು ತಿಳ್ಕೊಂಬಿಟ್ಟು, ಆ ಸ್ವರೂಪ ತಿಳ್ಕೊಂಬಿಟ್ಟ ಮೇಲೆ ಪ್ರತಿಯೊಂದು ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನೋದು ಆ ಥರ ನಾವು ಸ್ವೀಕಾರ ಮಾಡ್ಕೊಂಡು ಹೋಗಬೇಕು. ಮತ್ತು ಆ ಥರ ನಮಗೆ ಸುಖ ದುಃಖಗಳಾಗ್ತಾಯಿದ್ರೂ ಕೂಡ ಸುಮ್ಮನೆ ಆ ಥರ ಧಾನ್ಯ ಮಾಡ್ಕೊಳ್ಳೋದ್ರಿಂದ ವರ್ತಮಾನ ದೃಷ್ಟಫಲ ಆದರೆ ದುಃಖ ಅನುಭವ ಆಗ್ತಾ ಇರುತ್ತೆ. ಆದರೂ ಸುಮ್ಮನೆ ಇರಬೇಕು, ಏನು ರಿಯಾಕ್ಷನ್ ಮಾಡಬೇಕಂತಿದ್ದೀರ. ಈ ಥರ ಅಭ್ಯಾಸ ಮಾಡ್ಕೊಂಡು ಏನಾದರೂ ಪ್ರಯೋಜನ ಇದೆ ಅಂದರೆ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಯಂ ಹಿ ನ ವ್ಯತಯಂತೆ ತೇ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಯಂ ಹಿ ನ ವ್ಯಥಯಂತೆ ತೇ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಹದಿನೈದನೇ ಶ್ಲೋಕ.
ಯಂ ಹಿ ನ ವ್ಯತಯಂತೆ ತೇ ಸುಖಂ ಧೀರಂ ಸಂವೃತತ್ವಾಯ ಕಲ್ಪತೆ. ಯಂ ಹಿ ನ ವ್ಯತಯಂತೆ ತೇ ಪುರುಷಂ ಪುರುಷರ್ಷಭ ಸಮದುಃಖ ಸುಖಧೀರಂ ಸಂವೃತತ್ವಾಯ ಕಲ್ಪತೆ. ಹಿ ಅಂದರೆ ಕಣ ಪೂರ್ವ ಶ್ಲೋಕದಿಂದ ಈ ಶ್ಲೋಕಕ್ಕೆ ಸಂಬಂಧ ಅದು. ಆ ಥರ ಸುಖ ದುಃಖಗಳನ್ನು ನಾವು ಶೀತೋಷ್ಣಗಳನ್ನು ಸಹನೆ ಮಾಡಿಕೊಂಡ್ರೆ ಏನು ಸಿಗುತ್ತಂದರೆ ಪುರುಷರ್ಷಭ, ಪುರುಷರಲ್ಲಿ ರಿಷಭ ಅಂದರೆ ಗನ ಸಾಮಾನ್ಯ ಅಂತ ತಗೊಂಡ್ರೆ ಎತ್ತು ಅಂತ ಬರುತ್ತೆ. ಪುರುಷರಲ್ಲಿ ಎತ್ತಾದವನು ಎತ್ತು ಅಂತ ಅರ್ಥ ಅಲ್ಲ. ರಿಷಭ ಅಂದರೆ ಶ್ರೇಷ್ಠ ಅಂತ. ಪುರುಷರಲ್ಲಿ ಶ್ರೇಷ್ಠವಾದವನು ಅಂದ್ಬಿಟ್ಟು ಅರ್ಜುನನಿಗೆ ಹೇ ಪುರುಷರ್ಷಭ ಅಂದರೆ ಹೇ ಪುರುಷ ಶ್ರೇಷ್ಠನೇ. ಸಮದುಃಖ ಸುಖಂ ಯಂ ಪುರುಷಂ ಯಂ ಧೀರಂ ಪುರುಷಂ ಏತೆ ನ ವ್ಯಥಯಂತಿ ಸಹ ಅಮೃತತ್ವಾಯ ಕಲ್ಪ್ಯತೆ. ಈ ಥರ ಅನ್ವಯ. ಇನ್ನೊಂದು ಸತಿ ಹೇಳ್ತೀನಿ. ಹೇ ಪುರುಷರ್ಷಭ ಸಮದುಃಖ ಸುಖಂ ಯಂ ಧೀರಂ ಪುರುಷಂ ಏತೆ ನ ವ್ಯತಯಂತಿ ಸಹ ಅಮೃತತ್ವಾಯ ಕಲ್ಪ್ಯತೆ. ಹೇ ಪುರುಷರ್ಷಭ ಅಂದರೆ ಹೇ ಪುರುಷ ಶ್ರೇಷ್ಠನೇ, ಯಾರು ಸಮದುಃಖ ಸುಖ, ಈ ಸುಖ ದುಃಖಗಳು ಬಂದ ಸುಖ ಇದ್ದಾಗ ಜಾಸ್ತಿ ಎಗರೋದಿಲ್ಲ, ದುಃಖ ಬಂದಾಗ ಜಾಸ್ತಿ ಡಿಪ್ರೆಷನ್ಗೆ ಹೋಗ್ದಿರ ಸಮಾನವಾಗಿ ಯಾರು ಈ ಥರ ಅಭ್ಯಾಸ ಮಾಡ್ಕೊಂಡು ಬರ್ತಾರೋ ಅಂಥವ್ರು ಧೀರಂ ಪುರುಷಂ. ಅವ್ರು ಸಾಮಾನ್ಯ ವ್ಯಕ್ತಿಗಳಾದರೆ ಅದಕ್ಕಾಗಲ್ಲ. ಕೇವಲ ಧೀರ ಪುರುಷನಾದವನೇ ನ್ಯೂಟ್ರಲ್ ಆಗಿರೋದಕ್ಕಾಗುತ್ತೆ. ಇಲ್ಲ ಅಂದರೆ ಕೆಲವ್ರಿಗೆ ಏನಾದರೂ ಸ್ವಲ್ಪ ಸಂಪತ್ತು ಬಂದರೆ ಇಲ್ಲ, ಯಾವುದೋ ಒಂದು ಸ್ವಲ್ಪ ಗುಣ ಏನಾದರೂ ಬಂದರೆ ಇಲ್ಲ, ತಡೆಯೋದಕ್ಕಾಗೋದಿಲ್ಲ. ಹಾವ ಭಾವಗಳಲ್ಲಿ ಗೊತ್ತಾಗ್ತಾ ಇರುತ್ತೆ ಎಲ್ಲರಿಗೂ. ಮತ್ತು ದುಃಖಗಳು ಬಂದಾಗ ಏನೋ ಒಂದು ಸ್ವಲ್ಪ ಸಮಸ್ಯೆಗಳು ಬಂತು ಸಂಸಾರದಂದರೆ ಆ ಸಮಸ್ಯೆಗಳ ಬಗ್ಗೆ ಚಿಂತೆ ಮಾಡ್ತಾ ಮಾಡ್ತಾ ಡಿಪ್ರೆಷನ್ಗೆ ಹೊಟ್ಟೋಗ್ಬಿಡೋದು, ಮುಖ ಎಲ್ಲ ವಾಡೋಗಿರುತ್ತೆ. ಆ ಥರ ಸುಖ ಬಂದಾಗ ಎಲಿವೇಶನ್ ಇಲ್ಲ, ದುಃಖ ಬಂದಾಗ ಡಿಪ್ರೆಷನ್ ಇಲ್ಲ. ಅಂಥ ಧೀರ ಪುರುಷಂ ನಾ ವ್ಯಥಯಂತಿ. ಸ್ವಲ್ಪ ದಿವಸ ಅಭ್ಯಾಸ ಮಾಡಿಬಿಟ್ರೆ ಮತ್ತೆ ಈ ಸುಖ ದುಃಖಗಳು ಮತ್ತೆ ಅವನಿಗೆ ತೊಂದರೆ ಕೊಡೋದಿಲ್ಲ. ಈ ಥರ ಅಭ್ಯಾಸ ಯಾರು ಮಾಡ್ಕೊಂಡಿರ್ತಾನೆ ಸಹ ಅಮೃತತ್ವಾಯ ಕಲ್ಪತೆ. ಅವನಿಗೆ ಸಾಕ್ಷಾತ್ ಮೋಕ್ಷಕ್ಕೆ ಅರ್ಹನಾಗ್ಬಿಡ್ತಾನೆ. ಮೋಕ್ಷ ಪದವಿಗೆ ಅವನು ಅರ್ಹನಾಗ್ಬಿಡ್ತಾನೆ. ಸ್ವಲ್ಪ ದಿವಸ ಅಭ್ಯಾಸ ಮಾಡಬೇಕಾಗುತ್ತೆ ಈ ಒಂದು ಸ್ಟೆಪ್ಪು. ಜ್ಞಾನ ಏನೋ ಸಿಕ್ಕಿರುತ್ತೆ, ನಾವು ಸಚ್ಚಿದಾನಂದ ಸ್ವರೂಪ, ನಾವು ಈ ಶರೀರ ಅಲ್ಲ, ಈ ಎಲ್ಲ ಶರೀರಗಳಲ್ಲೇ ಬಿಟ್ಟು ಹೋಗ್ತೀವಿ ಅನ್ನೋದೆಲ್ಲ ಜ್ಞಾನ ಇರುತ್ತೆ. ಆ ಜ್ಞಾನ ಇದ್ದ ಮೇಲೆ ಕೂಡ ಸ್ವಲ್ಪ ದಿವಸ ಯಾರಾದರೂ ಬೈದರೆ ಮನಸ್ಸ ವಾಚ ಕರ್ಮ ಆ ಸುಖ ದುಃಖಗಳು ನಮಗೆ ಒಳಗಡೆ ನೋವು ಆಗ್ತಾ ಇರುತ್ತೆ. ಆ ನೋವನ್ನು ತಡಿಬೇಕಷ್ಟೇ. ಯಾಕಂದರೆ ಜ್ಞಾನ ಅನ್ನೋದು ಪೂರ್ತಿನೂ ಆಗಿಲ್ಲ. ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಆಗೋ ತನಕ ಸ್ವಲ್ಪ ತಡಿತಾ ಅಭ್ಯಾಸ ಮಾಡಿಕೊಂಡು ಹೋದರೆ ಆ ಸಾಮರ್ಥ್ಯ ನಿನಗೆ ಮೋಕ್ಷ ಪದವಿಗೆ ನಿನ್ನ ಅರ್ಹನಾಗಿ ಮಾಡಿಬಿಡುತ್ತೆ. ಇದು ಪರಮಾತ್ಮನ ವಚನ. ಸ್ವಲ್ಪ ದಿವಸ ಈ ಸ್ಟೆಪ್ಪು ಎಲ್ಲರೂ ಅನುಭವ ಮಾಡಬೇಕು. ಹೊರಗಡೆ ತಿಳ್ಕೊಂಡ ಮೇಲೆ ಕೂಡ ಸುಖ ದುಃಖಗಳು ಸ್ಪರ್ಶ ಟಚ್ ಆಗ್ತಾ ಇರ್ತವೆ, ಈಗೋವನ್ನು ಪ್ರಿಕ್ ಮಾಡ್ತಾ ಇರ್ತಾರೆ. ಅದನ್ನು ಸಹನೆ ಮಾಡ್ಕೋಬೇಕು. ಅದನ್ನು ಭಾಷೆದಲ್ಲಿ ನೋಡೋಣ. ಶೀತೋಷ್ಣಾದೀನ್ ಸಹತಃ ಕಿಂ ಸ್ಯಾದಿತಿ ಶೃಣು ಯಂ ಹಿ ಇತಿ ಯಂ ಹಿ ಪುರುಷಂ ಸಮದುಃಖ ಸುಖಂ ಸಮೇ ದುಃಖ ಸುಖೆ ಯಸ್ಯ ತಂ ಸಮದುಃಖ ಸುಖಂ ಸುಖ ದುಃಖ ಪ್ರಾಪ್ತೋ ಹರ್ಷ ವಿಷಾದರಹಿತಂ ಧೀರಂ ಧೀಮಂತಂ ನಾ ವ್ಯಥಯಂತಿ ನಾ ಚಾಲಯಂತಿ ನಿತ್ಯಾತ್ಮದರ್ಶನಾತ್ ಏತೆ ಯಥೋಕ್ತಾಃ
ಯಥೋಕ್ತಾಃ ಶೀತೋಷ್ಣಾದಯಃ ಶೀತೋಷ್ಣಾದಯಃ ಸಹ ಸಹ ನಿತ್ಯಾತ್ಮದರ್ಶನನಿಷ್ಠಃ ನಿತ್ಯಾತ್ಮದರ್ಶನನಿಷ್ಠಃ ದ್ವಂದ್ವಸಹಿಷ್ಣುಃ ದ್ವಂದ್ವಸಹಿಷ್ಣುಃ ಅಮೃತತ್ವಾಯ ಅಮೃತತ್ವಾಯ ಅಮೃತಭಾವಾಯ ಅಮೃತಭಾವಾಯ ಮೋಕ್ಷಾಯ ಮೋಕ್ಷಾಯ ಕಲ್ಪತೆ ಕಲ್ಪತೆ ಸಮರ್ಥಃ ಭವತಿ. ಸಮರ್ಥಃ ಭವತಿ. ಇಲ್ಲಿ ಬನ್ನಿ. ಯಂ ಹಿ ಪುರುಷಂ ಸಮದುಃಖ ಸುಖಂ ಸಮೇ ದುಃಖ ಸುಖೇ ಯಸ್ಯ ತಂ ಸಮದುಃಖ ಸುಖಂ ಸುಖ ದುಃಖ ಪ್ರಾಪ್ತೌ ಪ್ರಾಪ್ತಃ ಹರ್ಷ ವಿಷಾದ ರಹಿತಂ ಧೀರಂ ಧೀಮಂತಂ ನ ವ್ಯತಯಂತಿ ನ ಚಾಲಯಂತಿ ನಿತ್ಯಾತ್ಮ ದರ್ಶನ ಏಕೆ ಯಥೋಕ್ತ ಶೀತೋಷ್ಣಾದಯಃ ಸ ನಿತ್ಯಾತ್ಮ ದರ್ಶನನಿಷ್ಠಾಃ ದುಃಖ ದ್ವಂದ್ವ ಸಹಿಷ್ಣು ಅಮೃತತತ್ವಾಯ ಅಮೃತಭಾವಾಯ ಮೋಕ್ಷಾಯ ಕಲ್ಪತೆ ಸಮರ್ಥಃ ಭವತಿ. यं हि पुरुषं समदुःखसुखं समे दुःखसुखे यस्य तं समदुःखसुखं सुखदुःखप्राप्तो हर्षविषादरहितः धीरं ಧೀಮಂತಂ धीमन्तं न व्यतयन्ति न चालयन्ति नित्यात्मदर्शनात् एते यथोक्ताः ಶೀತೋಷ್ಣಾದಯಃ स नित्यात्मदर्शननिष्ठो द्वन्द्वसहिष्णुः अमृतत्वाय अमृतभावाय मोक्षाय कल्पते समर्थः भवति. शीतोष्णादीन् सहतः किं स्यात् इति शृणु. यं हि द्वितीयं पुरुषं समदुःखसुखं समे दुःखसुखे यस्य तं समदुःखसुखं सुखदुःखप्राप्तौ ईर्ष्याविषादरहितं हर्षविषादरहितं धीरं धीमन्तं न व्यतयन्ति न चालयन्ति नित्यात्मदर्शनात् एते यथोक्ताः शीतोष्णादयः स नित्यात्मदर्शननिष्ठो द्वन्द्वसहिष्णुः अमृतत्वाय अमृतभावाय मोक्षाय कल्पते समर्थः भवति. ಶೀತೋಷ್ಣಾದೀನ್ ಸಹತಃ ಕಿಂ ಸ್ಯಾದಿತಿ. ಶೀತೋಷ್ಣಗಳನ್ನು ಸಹನೆ ಮಾಡಿದ್ರೆ ಏನು ಆಗುತ್ತೆ, ಏನು ಪ್ರಯೋಜನ ಅಂದರೆ ಇತಿ ಶೃಣು ಕೇಳು. ಯಂ ಹಿ ಪುರುಷಂ ಯಾರು ಪುರುಷ ಶ್ರೇಷ್ಠ ಪುರುಷ ಸಮದುಃಖ ಸುಖಂ ಅಂದರೆ ಇದರ ಉತ್ಪತ್ತಿ ತೋರಿಸ್ತದೆ ವ್ಯಾಕರಣದಲ್ಲಿ. ಸಮೇ ದುಃಖ ಸುಖೇ ಯಸ್ಯ ಸುಖ ಬಂದಾಗ ದುಃಖ ಬಂದಾಗ ನ್ಯೂಟ್ರಲಲ್ಲಿ ಆಗಿರ್ತಾರೋ ಅಂಥದ್ದು ತಮ್ಮ ಸಮದುಃಖ ಸುಖಂ ಅಂದರೆ ಸುಖ ದುಃಖ ಪ್ರಾಪ್ತವು ಹರ್ಷ ವಿಷಾದ ರಹಿತಂ. ಸುಖ ದುಃಖಗಳು ಬಂದಾಗ ಸುಖ ಬಂದಾಗ ಹರ್ಷನೂ ಇಲ್ಲ, ದುಃಖ ಬಂದಾಗ ವಿಷಾದನೂ ಇಲ್ಲ, ಡಿಪ್ರೆಷನ್ನೂ ಇಲ್ಲ. ಅದು ರಹಿತವಾಗಿ ಯಾರಿರ್ತಾನೋ ಅಂತ ಧೀರಂ, ಅದು ಕೇವಲ ಧೀರ ಪುರುಷನಿಗೆ ಅದು ಸಾಧ್ಯ. ಧೀಮಂತಂ ನಾ ವ್ಯಥಯಂತಿ, ಹಿಂಸೆ ಮಾಡೋದಿಲ್ವಂತೆ. ನಾ ವ್ಯಥಯಂತಂದರೆ ನಾ ಚಾಲಯಂತಿ, ಏನಂತ ಹೇಳಿ ಈ ಸುಖ ದುಃಖಗಳು ಹಿಂಸೆ ಮಾಡೋದಕ್ಕೆ ಸಾಮರ್ಥ್ಯ ಇರೋದಿಲ್ಲವಂತೆ. ಯಾಕೆ ಅವನ ಹತ್ರ ಏನಿರುತ್ತೆ ಅಂದರೆ ನಿತ್ಯಾತ್ಮ ದರ್ಶನದಲ್ಲಿ ತ್ವಂ ಪದಾರ್ಥ ಶೋಧನೆಯನ್ನು ಮಾಡ್ತಾ ಇರ್ತಾನೆ ಮುಮುಕ್ಷು.
ನಾನು ಸಚ್ಚಿದಾನಂದ ಸ್ವರೂಪ ಅನ್ನೋ ವಿಷಯನ ಡೈಲಿ ಶ್ರವಣ ಮನನ ನಿಧ್ಯಾಸ ಮಾಡಿ ಅಭ್ಯಾಸ ಮಾಡ್ಕೊತಾ ಇರ್ತಾನೆ. ಆ ಒಂದು ಪರೋಕ್ಷ ಜ್ಞಾನವಾದರೂ ಕೂಡ ಈಗ ನಾನು ಮುಂಚೆ ಹೇಳಿದ್ದೆ ರಿಸಲ್ಟು ನಮ್ಮ ಅಣ್ಣನೋ ತಮ್ಮನೋ ಅವರೇ ನೋಡಿ ಬಂದು ಕೂಡ ನೀನು ಪಾಸ್ ಆಗಿದೆಯೋ ಅಂತ ಅವ್ರು ಬಂದು ಹೇಳಿದ್ರು ಕೂಡ ನಾವು ಡೈರೆಕ್ಟಾಗಿ ನೋಡಲಿಲ್ಲ ಅಂದರೂ ಕೂಡ ಅವ್ರ ಮಾತಿನ ಮೇಲೆ ವಿಶ್ವಾಸ ಬಂದು ಕೂಡ ಅವನು ತುಂಬ ಖುಷಿಯಾಗ್ಬಿಡ್ತಾನೆ. ಎಕ್ಸೈಟ್ಮೆಂಟ್ ಆ ವಿಶ್ವಾಸದ ಮೇಲೆ ಕೂಡ ಆನಂದನ ಹೊಂದಬಹುದು. ಅದೇ ರೀತಿ ನಾನು ಸಚ್ಚಿದಾನಂದ ಸ್ವರೂಪ ಅಂತ ನಮ್ಮ ಬುದ್ಧಿನಲ್ಲಿ ನಮಗೆ ವಿಶ್ವಾಸ ಆಗಿಬಿಟ್ರೆ ಕೂಡ ಅದು ಗುರುಗಳ ಮಾತು ಮೇಲೆ ಶಾಸ್ತ್ರ ಮೇಲೆ ಶ್ರದ್ಧೆ ಬಂದರೂ ಕೂಡ ಅದರಿಂದನೇ ಎಷ್ಟೋ ಎಕ್ಸೈಟ್ಮೆಂಟು ತುಂಬಾ ಕಾರ್ಯ ಆಗಿಬಿಡುತ್ತೆ. ಆದ್ದರಿಂದ ಆ ಒಂದು ವಿಶ್ವಾಸದಿಂದ ಅಭ್ಯಾಸ ಮಾಡ್ತಾ ಇದ್ದಾನೆ ಇನ್ನು. ಅದರಿಂದನೇ ಅವನಿಗೆ ಈ ಸುಖ ದುಃಖಗಳು ಟಚ್ ಮಾಡೋದಿಲ್ಲ. ಯಾಕಂದರೆ ಅವನು ನಿತ್ಯಾತ್ಮ ದರ್ಶನ ಯಾವಾಗ ತಮ್ಮ ಆತ್ಮಸ್ವರೂಪವನ್ನು ನೋಡ್ಕೊತಾ ಇರ್ತಾನೆ. ಯಥೋಕ್ತಾಹ ಶೀತೋಷ್ಣಾದಯ ಸಹ ನಿತ್ಯಾತ್ಮ ದರ್ಶನ ನಿಷ್ಠ ದ್ವಂದ್ವ ಸಹಿಷ್ಣು. ದ್ವಂದ್ವಗಳನ್ನು ಸ್ವಲ್ಪ ದಿವಸ ಅಭ್ಯಾಸ ಮಾಡಿಕೊಂಡಿದ್ದಾನೆ. ಸಹನೆ ಮಾಡಬೇಕು. ಸ್ವಲ್ಪ ದಿವಸ ಅಭ್ಯಾಸ ಮಾಡಿಕೊಂಡಿದ್ದಕ್ಕೆ ಆ ಒಂದು ಸಾಮರ್ಥ್ಯ ಏನು ಅವನಲ್ಲಿ ಒಂದು ಪೊಟೆನ್ಸಿ ಕ್ರಿಯೇಟ್ ಆಗಿದೆ ಅದು ಅಮೃತತ್ವಾಯ ಅಂದರೆ ಅಮೃತ ಭಾವಾಯ ಮೋಕ್ಷಾಯ ಮೋಕ್ಷಕ್ಕೆ ಅವನ ಕಲ್ಪತೆ ಅಂದರೆ ಸಮರ್ಥ ಭವತಿ. ಅವನು ಮೋಕ್ಷಕ್ಕೆ ಅರ್ಹನಾಗ್ಬಿಡ್ತಾನೆ. ಆ ಸಹನೆ ಮಾಡೋದ್ರಿಂದ ತುಂಬ ಪ್ರಯೋಜನ ಇದೆ ಅಂದ್ಬಿಟ್ಟು. ಇವಾಗ ಸ್ಟಾರ್ಟಿಂಗಲ್ಲಿ ಇದು ಒಂದು ತುರ್ತು ಆನ್ಸರ್ ಅಂತ, ಟೆಂಪ್ರವರಿ ಆನ್ಸರ್ ಅಂತ. ಸ್ಟಾರ್ಟಿಂಗಲ್ಲಿ ಈ ಥರ ಭಾವನೆಯಿಂದ ನೀನು ಸುಖ ದುಃಖಗಳನ್ನು ನೀನು ಸ್ವಲ್ಪ ಸಹನೆ ಮಾಡುವಂಥ. ವಾಸ್ತವಿಕವಾಗಿ ಅವು ಇಲ್ಲವೇ ಇಲ್ಲ ಅಂತ. ಇದು ತುಂಬ ಇಂಪಾರ್ಟೆಂಟ್ ಶ್ಲೋಕ. ನಾಸತ ವಿದ್ಯತೆ ನೆಕ್ಸ್ಟ್ ಶ್ಲೋಕ ಏನು ಬರ್ತಾ ಇದೆ, ಈ ಶ್ಲೋಕದಲ್ಲಿ ಮುಗಿದೋಗುತ್ತೆ. ಭಗವದ್ಗೀತೆ ಸಾರ ಇದರಲ್ಲಿ ಮುಗಿದೋಗ್ಬಿಡುತ್ತೆ ಇದರಲ್ಲಿ. ಅದಕ್ಕೆ ಇತಶ್ಚ ಶೋಕಮೋಹ ಅಕೃತ್ವ ಶೀತೋಷ್ಣಾದಿ ಸಹನಂ ಯುಕ್ತಂ. ಯಾಕೆ ಹೇಳ್ತಾ ಇದ್ದೇವೆ ಅಂದರೆ ನೀನು ಸ್ವಲ್ಪ ದಿವಸ ಸಹನೆ ಮಾಡು ಅಂತ. ಯಾಕಂದರೆ ವಾಸ್ತವಿಕವಾಗಿ ಅಲ್ಲಿ ಸಮಸ್ಯೆನೇ ಇಲ್ಲ. ಶೀತೋಷ್ಣ ಸುಖ ದುಃಖಗಳು ವಾಸ್ತವಿಕವಾಗಿ ಅಲ್ಲಿ ಇಲ್ಲವೇ ಇಲ್ಲ. ಅದನ್ನು ಈಗ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ತ್ವನಯೋಸ್ತತ್ವದರ್ಶಿಭಿಃ ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ತ್ವನಯೋಸ್ತತ್ವದರ್ಶಿಭಿಃ. ದೃಷ್ಟೋಂತಃ ತ್ವನಯೋಸ್ತತ್ವದರ್ಶಿಭಿಃ. ನಾಸತೋ ವಿದ್ಯತೆ ಭಾವೋ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ತ್ವನಯೋಸ್ತತ್ವದರ್ಶಿಭಿಃ. ಅನ್ವಯ ನೋಡ್ಕೊಳ್ಳಿ. ಅಸತಃ ಭಾವಃ ನ ವಿದ್ಯತೆ. ತು ಕೆಳಗಡೆ ಸೆಕೆಂಡ್ ಲೈನಲ್ಲಿ ದೃಷ್ಟೋಂತಹ ಅಲ್ಲಿ ತ್ವ ಇದೆ ಅಲ್ಲ, ಅದು ತು ಆಗುತ್ತೆ, ಸಂಧಿ ವಿಚಲನೆ. ತು ಅಲ್ಲಿದೆ ತು. ಮತ್ತು ಮೇಲ್ಗಡೆ ಲೈನಲ್ಲಿ ಸತಃ ಅಭಾವಃ ನ ವಿದ್ಯತೆ. ಅನಯೋಃ ಕೆಳಗಡೆ ಲೈನ್ ಅನಯೋಃ ಉಭಯೋಃ ಅಪಿ ಅಂತಃ ದೃಷ್ಟಃ ಅಂತಃ ತತ್ವದರ್ಶಿಭಿಃ ದೃಷ್ಟಃ. ಇನ್ನೊಂದು ಸತಿ ಹೇಳ್ತೀನಿ. ಅಸತಃ ಭಾವಃ ನ ವಿದ್ಯತೆ. ತು ಸತಃ ಅಭಾವಃ ನ ವಿದ್ಯತೆ. ಅನಯೋಃ ಉಭಯೋಃ ಅಪಿ ಅಂತಃ ತತ್ವದರ್ಶಿಭಿಃ ದೃಷ್ಟಃ. ಇವಾಗ ಅರ್ಥ ಮಾಡಿ. ಫಸ್ಟ್ ಮೊದಲನೇ ಪಾದದ್ದೇ 2-3 ಪೇಜ್ ಭಾಷೆದಲ್ಲಿ ಬರುತ್ತೆ. ಅಸತಃ ಭಾವಃ ನ ವಿದ್ಯತೆ. ಫಸ್ಟು ಅಸತ್ ಅಂದರೆ ವಂದ್ಯಾಪುತ್ರ ಥರ.
ಬಂಜೆಯ ಮಗ. ಬಂಜೆಯ ಮಗ ಅನ್ನೋದು ಯಾವುದು ಪದಾರ್ಥ ಇಲ್ಲವೇ ಇಲ್ಲ, ಸುಮ್ಮನೆ ಶಬ್ದಗಳಿದೆ ಅಷ್ಟೇ ಹೊರತು ವಾಸ್ತವಿಕವಾಗಿ ಅತ್ಯಂತ ಅಸತ್, ಅದು ಯಾವತ್ತೂ ಅಂಥ ಪದಾರ್ಥ ಇಲ್ಲವೇ ಇಲ್ಲ. ಅಂಥ ಅಸತ್ ಪದಾರ್ಥಕ್ಕೆ ಯಾವತ್ತೂ ಅದು ಭಾವರೂಪಕ್ಕೆ ಬರೋಕ್ಕೆ ಚಾನ್ಸೇ ಇಲ್ಲ. ಒಂದೇ ಪುತ್ರ ಬಂಜೆಯ ಮಗ ಯಾವತ್ತಾದ್ರೂ ಭಾವರೂಪದಲ್ಲಿ ಬರೋಕ್ಕಾಗುತ್ತಾ? ಮತ್ತು ಮೊಳದ ಕೊಂಬು, ಆಕಾಶ ಕುಸುಮ ಇವೆಲ್ಲ ಕೇವಲ ಶಬ್ದಗಳಷ್ಟೇ, ಅವು ರಿಯಾಲಿಟಿಗೆ ಬರೋದಕ್ಕೆ ಚಾನ್ಸೇ ಇಲ್ಲ. ಮತ್ತು ಸತಃ ಅಂದರೆ ಸದ್ವಸ್ತುವಿನ ಅಭಾವ ನಾವಿದ್ಯತೆ. ಸತ್ ನಮ್ಮ ಸ್ವರೂಪ, ಸಚ್ಚಿದಾನಂದ ಸ್ವರೂಪ ಏನಿದೆ ಅದರ ಅಭಾವ ನಮ್ಗೆ ಯಾವತ್ತೂ ಸಿಗೋದಿಲ್ಲ. ಯಾರಾದರೂ ಒಬ್ಬರು ಒಂದು ಹೇಳಿ ನಾನು ಇಲ್ಲದಿರ ಆಗೋಗ್ಬಿಟ್ಟಿದ್ದೆ, 10 ವರ್ಷ ನಾನು ಇಲ್ಲದಿರ ಆಗೋಗ್ಬಿಟ್ಟಿದ್ದೆ, ನನಗೆ ಗೊತ್ತೇ ಆಗಲಿಲ್ಲ ಅಂತ. ಯಾರಿಗೂ ಅಂಥ ಅನುಭವ ಇಲ್ಲವೇ ಇಲ್ಲ, ನಾನಿಲ್ಲ ಅನ್ನೋದು. ನಮ್ಮ ಸ್ವರೂಪದಲ್ಲಿ ಏನು ಸತ್ತು ಸ್ವರೂಪ ಇದೆಯೋ ಅದರ ಅಭಾವ ಯಾವತ್ತೂ ಆಗೋದಕ್ಕೆ ಚಾನ್ಸೇ ಇಲ್ಲ. ಅಸತ್ತಿರೋದು ಭಾವರೂಪದಲ್ಲಿ ಬರೋದಕ್ಕೆ ಚಾನ್ಸೇ ಇಲ್ಲ, ಮತ್ತು ಸತ್ ಅನ್ನೋದು ಅದು ಅಭಾವ ಆಗೋದಕ್ಕೆ ಚಾನ್ಸೇ ಇಲ್ಲ. ಮತ್ತು ತತ್ವದರ್ಶಿಗಳು ಅನಯೋಗ ಉಪಯೋಗ ಈ ಎರಡು ಸತ್ತು ಮತ್ತು ಅಸತ್ತುವಿನ ಅಂತ ಅಂದ್ರೆಗನ ವಿಚಾರ, ಅವುಗಳ ಒಂದು ಕಂಪ್ಲೀಟ್ ಸಾರನ್ನು ಕಂಪ್ಲೀಟಾಗಿ ನೋಡಿಬಿಟ್ಟಿದ್ದಾರೆ, ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಜೀವನ್ಮುಕ್ತ ಪುರುಷರು ಇದನ್ನು ಡಿಸೈಡ್ ಮಾಡಿ ಹೇಳ್ಬಿಟ್ಟಿದ್ದಾರೆ, ಯಾವತ್ತಿಗೂ ಸತ್ಯವಸ್ತು ಭಾವರೂಪಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂದ್ಬಿಟ್ಟು. ಮತ್ತು ಆ ಸತ್ಯವಸ್ತು ನಮ್ಮ ಸಚ್ಚಿದಾನಂದ ಸ್ವರೂಪ ಸಾಕ್ಷಿ ರೂಪ, ಕೇವಲ ಸಾಕ್ಷಿ ರೂಪ ಚೈತನ್ಯ ಬಿಟ್ಟರೆ ಅಂಥದ್ದು ಒಂದು ವಸ್ತು. ಮತ್ತು ಹೊರಗಡೆ ನಮಗೆಲ್ಲಿ ಕಾಣಿಸ್ತಾ ಇರೋ ಪ್ರಪಂಚ ಏನು? ಭಾವರೂಪನ ಅಭಾವರೂಪನ? ಭಾವರೂಪ. ಭಾವ ಅದ್ರ ಫೀಲಿಂಗ್ ಬರ್ತಾ ಇಲ್ವ? ಮೈಕ್ ನೋಡಿದ್ರೆ ಮೈಕ್ ಫೀಲಿಂಗ್ ಬರ್ತಾ ಇಲ್ವ? ಭಾವ ಎಲ್ಲವೂ ಭಾವರೂಪದಲ್ಲಿ ಕಾಣಿಸ್ತಾ ಇದೆ. ಮತ್ತು ಭಾವರೂಪದಲ್ಲಿ ಕಾಣಿಸ್ತಾ ಇದೆ. ಮತ್ತು ಅದು ನಿತ್ಯ ಕಾಣಿಸ್ತಾ ಇದೆಯಾ? ಅದು ಜಾಗೃತ ಅವಸ್ಥೆಯಲ್ಲಿರೋದು, ಸ್ವಪ್ನದಲ್ಲಿ ಕಾಣಿಸ್ತಾ ಇಲ್ಲ. ಸ್ವಪ್ನಾವಸ್ಥೆಯಲ್ಲಿರೋದು, ಸುಷುಪ್ತಿ ಅವಸ್ಥೆಯಲ್ಲಿ ಯಾವುದೂ ಇಲ್ಲವೇ ಇಲ್ಲ. ಅದು ನಿತ್ಯವಾದ ವಸ್ತು ಒಂದೇ ಇದೆ, ನಮ್ಮ ಸ್ವರೂಪ ಬಿಟ್ಟಕ್ಕೆ ಮಿಕ್ಕಿದ್ದು ಯಾವುದೇ ಭಾವರೂಪದಲ್ಲಿ ಕಾಣಿಸ್ತಾ ಇದೆ. ಬಟ್ ಆತ್ಮ ಯಾವತ್ತು ಭಾವರೂಪಕ್ಕೆ ಮಾಡಿಫೈ ಆಗೋದಕ್ಕೆ ಆಗೋದೇ ಇಲ್ಲ. ಮತ್ತು ಈ ಸೃಷ್ಟಿಗೆ ವಾಸ್ತವಿಕ ಕಲ್ಪಿತ ಅಂತ ಸಿದ್ಧ ಇಲ್ಲೇ ಆಗ್ತಾ ಇದೆ. ಪರಮಾತ್ಮ ಯಾವತ್ತೂ ಭಾವರೂಪಕ್ಕೆ ಬರೋದಕ್ಕೆ ಚಾನ್ಸೇ ಇಲ್ಲ. ಇದು ತುಂಬ ಭಾಷೆದಲ್ಲಿ ಹೋದರೆ ಡೀಟೇಲಾಗಿ ಇದೇ 2-3 ದಿವಸ ಕೈಲಾಸದ ಜೊತೆ ಒಂದು 10 ದಿವಸ ಈ ಒಂದು ಶ್ಲೋಕದ ಬಗ್ಗೆನೇ ವಿಚಾರಣೆ ಮಾಡ್ತಾರೆ. ತುಂಬ ಜೀರ್ಣ ಮಾಡ್ಕೋಬೇಕು, ಇಲ್ಲೇ ಸಿಕ್ಬಿಡುತ್ತೆ ಎಲ್ಲ ಉತ್ತರ ಅಂತಿದ್ದೀನಿ. ಪರಮಾತ್ಮ ಸ್ವರೂಪ ಏನಂದರೆ ಯಾವತ್ತೂ ಭಾವರೂಪಕ್ಕೆ ಬರೋದೇ ಇಲ್ಲ. ನಾವು ಒದ್ದಾಡ್ತಾ ಇರೋದು ಸಾಧನೆ ಮಾರ್ಗದಲ್ಲಿ ಎಷ್ಟು ಭಾವರೂಪದಲ್ಲಿ ಒದ್ದಾಡ್ತಾ ಇದೆ, ಎಲ್ಲ ಎಮೋಷ್ನಲ್ ಲೆವೆಲಲ್ಲಿ ಓದಾಡ್ತಾ ಇದೆ. ಭಾವಶೂನ್ಯ ಸದ್ಭಕ್ತಿರುತ್ತಮ ಅಂತ ರಮಣ ಮಹರ್ಷಿ ಕೂಡ ಉಪದೇಶಾರಗಳು ಅಂತಾರೆ. ಭಕ್ತಿಗಳಲ್ಲಿ ಭಾವಶೂನ್ಯವಾದ ಭಕ್ತಿ ಏನಿದೆಯೋ ತುಂಬ ಉತ್ತಮವಾದ ಭಕ್ತಿ ಅಂತ. ಯಾಕಂದರೆ ನೀವು ಆತ್ಮ ಸ್ವರೂಪ, ಅದು ಭಾವರಹಿತವಾದ ಏನು ನಿರ್ಗುಣ ನಿರಾಕಾರ ಸ್ವರೂಪ ಇದೆ, ಅದೇ ಉತ್ತಮವಾದ ಭಕ್ತಿ ಅನ್ನಿಟ್ಟಿದ್ದು. ಮಿಕ್ಕಿದ ಭಕ್ತಿಗಳೆಲ್ಲ ಕೂಡ ಅದು ವ್ಯಭಿಚಾರ ಆಗ್ತಾ ಇರುತ್ತೆ. ಆ ಒಂದು ಭಕ್ತಿ ಮಾತ್ರ ಅದು ಯಾವತ್ತೂ ವ್ಯಭಿಚಾರ ಆಗೋದಿಲ್ಲ. ಒಂದು ಪರಮಾತ್ಮ ಭಾವರೂಪಕ್ಕೆ ಬರೋಕ್ಕೆ ಚಾನ್ಸೇ ಇಲ್ಲ. ಮತ್ತು ಈ ಸೃಷ್ಟಿ ಭಾವರೂಪದಲ್ಲಿ ಕಾಣಿಸ್ತಾ ಇದೆ. ಈ ಸೃಷ್ಟಿ ಪರಮಾತ್ಮ ಸ್ವರೂಪ ಆಗೋದಕ್ಕೆ ಚಾನ್ಸೇ ಇಲ್ಲ. ಮತ್ತು ಹಿಂಗೆ ಕಾಣಿಸ್ತಾ ಇರೋದೇನು ಅಂದ್ರೆಗನ ಇದು ನಿತ್ಯ. ಹಗ್ಗನೇ ಸತ್ಯವಾಗಿ ಸತ್ಯ ಸ್ವರೂಪ. ಅದರ ಮೇಲೆ ಹಾವು ಥರ ಏನೇನೆಲ್ಲ ಕಾಣಿಸ್ತಾ ಇದೆಯೋ ಅದು ವಾಸ್ತವಿಕವಾಗಿ ಕಲ್ಪಿತವಾಗಿದೆ. ಈ ಸೃಷ್ಟಿ ಅಂತಂದಾಗ ಈ ಗಿಡ ಮರಗಳಲ್ಲಿ ಪ್ಲಾಂಟ್ಸ್ ಅದು ಸಚ್ಚಿದಾನಂದ ಸ್ವರೂಪ. ಸಚ್ಚಿದಾನಂದ ಸ್ವರೂಪ ಅಂತ ಯಾಕೆ ಹೇಳಿದ್ರೆ ಗೊತ್ತಾ? ಈಗ ಹಾವು ನೋಡ್ತಾ ಇದೆಯಾ, ಹಾವಿನ ಸ್ವರೂಪ ಏನಂತ ಕೇಳಿದ್ರೆ ಏನು ಹೇಳ್ತೀಯ? ಹಗ್ಗನೇ ಹಾವಿನ ಸ್ವರೂಪ. ಆ ರೂಪದಲ್ಲಿ ಕಾಣಿಸ್ತಾ ಇರೋ ಪ್ರತಿ ದೃಶ್ಯ ವಸ್ತುವನ್ನೆಲ್ಲ ಆ ರೂಪದಲ್ಲಿ ಇದಕ್ಕೆ ಅಧಿಷ್ಠಾನದಿಂದ ಸಪರೇಟಾಗಿ ಅಸ್ತಿತ್ವ ಇಲ್ಲವೇ ಇಲ್ಲ ಅಂದ್ಬಿಟ್ಟು ಮತ್ತು ಇದರ ಕಾರಣ ಪರಮಾತ್ಮನ ಹೇಳ್ಬೇಕಾಗುತ್ತೆ. ಸರ್ವಂ ಬ್ರಹ್ಮಮಯಂ ಅಂದರೆ ಸುಮಾರು ಜನ ವಿಪರೀತ ಅರ್ಥ ಮಾಡ್ಕೊತಾರೆ. ಬಾತ್ರೂಮಲ್ಲಿರೋ ಮಲ್ಲನ ಪೂಜೆ ಮಾಡೋಕ್ಕಾಗುತ್ತಾ? ಮತ್ತು ಪರಮಾತ್ಮ ಅಲ್ಲಿದ್ದಾನಂತ ಎಲ್ಲರೂ ಆ ಥರ ಅರ್ಥ ಮಾಡ್ಕೊತಾರೆ. ಮತ್ತು ಮಾಡ್ತೀಯಲ್ಲ ಪೂಜೆ, ಮತ್ತು ಅದನ್ನು ನೈವೇದ್ಯ ಎಲ್ಲ ಸಮರ್ಪಣೆ ಮಾಡಿ ಷೋಡಶೋಪಚಾರದಿಂದ ಮಲಮೂತ್ರಗಳಿಗೆ ಪೂಜೆ ಮಾಡೋಕ್ಕಾಗುತ್ತಾ? ಇದೇ ವಿಪರೀತ ಅರ್ಥ ಮಾಡ್ಕೊಳ್ಳೋದು. ಅದು ಉದ್ದೇಶ ಏನಂದರೆ, ಈಗ ಹಗ್ಗದ ಮೇಲೆ ಹಾವು ಥರ ಕಾಣಿಸ್ತಾ ಇದೆ. ಯಾರು ಪ್ರಶ್ನೆ ಕೇಳಿದ್ರೆ ಹಗ್ಗ ಸ್ವರೂಪ ಏನಪ್ಪ ಅಂದರೆ ಹಾವಿನ ಸ್ವರೂಪ ಏನಪ್ಪ ಅಂತ ಕೇಳಿದಾಗ
ಹಗ್ಗದ ಹೆಸರೇ ಇಡಬೇಕು. ಹಾವು ಸ್ವಯಂ ಹಗ್ಗನೇ ಹಾವು ಎಲ್ಲ ಅಂದ್ಬಿಟ್ಟು ಕಾಣಿಸ್ತಾರೆ ಪ್ರತೀತಿಯೆಲ್ಲ ಏನಿದು ಅಂತಂದ್ರೆ ಇದೆಲ್ಲ ಕಲ್ಪನೆ ಕಲ್ಪಿತವಾಗಿ ಕಾಣಿಸ್ತಾ ಇದೆ. ಅದರ ಸ್ವರೂಪ ಪರಮಾತ್ಮನೇ, ಸಚ್ಚಿದಾನಂದ ಸ್ವರೂಪ ಅಂತ. ಅಂದರೆ ಅಧಿಷ್ಠಾನ ರೂಪದಲ್ಲಿ ಪರಮಾತ್ಮನ ಒಂದು ಸಚ್ಚಿದಾನಂದ ಸ್ವರೂಪ ಅಧಿಷ್ಠಾನದಲ್ಲಿ ಇವೆಲ್ಲ ಪ್ರಪಂಚ ಪ್ರತೀತಿ ಕಾಣಿಸ್ತಾ ಇದೆ. ಅಷ್ಟು ಮಾತ್ರಕ್ಕೆ ಹೊರತು ಎಲ್ಲದರಲ್ಲೂ ವ್ಯಾಪಕ ರೂಪದಲ್ಲಿ ಆ ಥರ ಇದಾನಂತಲ್ಲ. ಇದು ಭಾತ ಸಮಾನಾಧಿಕರಣ ಅಂತ ಮುಂದೆ ಬರುತ್ತೆ. ಯಾಕೆ ಈ ಸೃಷ್ಟಿಯನ್ನು ಅನುವಾದ ಮಾಡಬೇಕು? ಸೃಷ್ಟಿ ಇಲ್ಲವೇ ಇಲ್ಲ ಅಂದರೆ ಸರ್ವಂ ಬ್ರಹ್ಮಮಯಂ ಅಂತ. ಸರ್ವಂ ಅಂದರೆ ಪ್ರಪಂಚದಲ್ಲಿರೋ ವಸ್ತುಗಳು. ಅದನ್ನು ಶಾಸ್ತ್ರ ಯಾಕೆ ಒಪ್ಕೊಳ್ತು? ಶಾಸ್ತ್ರಕ್ಕೆ ಕೇವಲ ಅದ್ವೈತವಾದ ಕೇವಲ ನಿರ್ಗುಣ ನಿರಾಕಾರ ಪರಮಾತ್ಮನಿದ್ರೆ ಈ ಪ್ರಪಂಚದ ಬಗ್ಗೆ ಯಾಕೆ ಮಾತಾಡ್ತು ಅಂತ ಪ್ರಶ್ನೆ ಬರುತ್ತಲ್ಲ ಪೂರ್ವಪಕ್ಷಿ. ಹೌದಪ್ಪ, ಅದು ನಾವು ಈ ಜಗತ್ ಸತ್ಯತ್ವ ಬುದ್ಧಿ ಇರೋದ್ರಿಂದ ಆ ಶಬ್ದ ಇಲ್ಲದಿದ್ದರೂ ಕೂಡ ಆ ಶಬ್ದನ ಬಳಸಬೇಕಾಗುತ್ತೆ. ಇವಾಗ ಅದೇ ಯಾರಾದರೂ ಫ್ರೆಂಡ್ ನೀವು ಯಾವುದೋ ಅವನ ಊರಿಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ, ಅವನಿಗೆ ಗೊತ್ತು ಅಲ್ಲಿ ದಾರಿಯಲ್ಲಿ ಒಣಗೋಗಿರೋ ಮರ ಇದೆ ಅಂದ್ಬಿಟ್ಟು. ಆದರೆ ಫ್ರೆಂಡ್ ಬುದ್ಧಿ ನೋಡಲ್ಲ ಭೂತ ಇದೆ ಅಂತಾರೆ. ಇಲ್ಲ ಚೋರ ಅಂತ ಕಳ್ಳ ಇದ್ದಂಗಿದ್ದಾನೆ ಯಾರು ಮುಂದುಗಡೆ ಅಂತಾನೆ. ಆದರೆ ಅವನು ಆ ಊರವನು ಗೊತ್ತಾಗುತ್ತೆ. ಯಹ ಚೋರ ಸಹ ಸ್ಥಾನುಹು ಅಂತಾನೆ. ಯಾರು ಕಳ್ಳನಾಗಿದ್ದಾನೋ ಆ ಕಳ್ಳನೇ ಕಟ್ಟಿಗೆ ಅಂತ. ಅಲ್ಲಿ ಕಳ್ಳ ಇಲ್ಲವೇ ಇಲ್ಲ. ಆ ಕಳ್ಳ ಶಬ್ದನ ಉಪಯೋಗ ಏನಕ್ಕೆ ಮಾಡಬೇಕು ಫ್ರೆಂಡು? ಮಾಡಬೇಕಾದ ಅವಶ್ಯಕತೆ ಏನು ಬಂತು ಅಂದರೆ ಅವನಿಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಅವನು ಅದನ್ನು ಅಲ್ಲಿ ಕಳ್ಳ ಇದ್ದಾನಂತ ದೃಢವಾಗಿ ನಂಬಿರೋದಕ್ಕೆ ಆ ಕಳ್ಳ ಶಬ್ದನ ಅವನು ಎಕ್ಸ್ಪ್ಲೇನ್. ನೀನು ಕಳ್ಳ ಅಂತ ಏನು ಅನ್ಕೊತಾ ಇದೆಯೋ ಆಗ ಕಳ್ಳ ಕಟ್ಟಿಗೆನೇ ಅಂತ. ನೀನು ಪ್ರಪಂಚ ಅಂತ ಏನೆಲ್ಲ ಸರ್ವಂ ಅಂತ ಏನೆಲ್ಲ ನೋಡ್ತಾ ಇದೆಯೋ ಅದು ಪರಮಾತ್ಮನೇ ಆಗಿದ್ದಾನೆ ಅಂತ. ಈ ರೀತಿ ಕೇವಲ ಸೃಷ್ಟಿಯನ್ನು ಅನುವಾದ ಮಾಡಿದರೆ ಹೊರತು ಯಥಾರ್ಥವಾಗಿ ಸೃಷ್ಟಿ ಸತ್ಯವಾಗಿದೆ ಅಂತ ತೋರಿಸೋದಕ್ಕಲ್ಲ. ಯೋಚನೆ ಮಾಡಿ ಮತ್ತೆ ಸರ್ವಂ ಬ್ರಹ್ಮಮಯಂ ಅಂತ ಎಲ್ಲಿ ಪ್ರಮಾಣ ಮಾಡೋಕ್ಕಾಗುತ್ತೆ? ಯಾರಾದ್ರೂ ನಮಗೆ ಬೈದಿರೋರಿಗೆ ಮಾನಸಿಕ ವಾಚಿಕ ಹಿಂಸೆ ಮಾಡಿದ್ರೆ ಅಲ್ಲಿ ಪರಮಾತ್ಮ ದರ್ಶನ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ ಪರಮಾತ್ಮನ ನೋಡೋದಕ್ಕೆ ಆಗುತ್ತಾ ಇಲ್ಲ. ವಿಪರೀತ ಅರ್ಥ ಅಷ್ಟೇ. ಸರ್ವಂ ಬ್ರಹ್ಮಮಯಂ ಅಂದರೆ ಕಲ್ಪಿತವಾದ ವಸ್ತುವಿಗೆ ಪರಮಾತ್ಮನೇ ಅಧಿಷ್ಠಾನ. ಒಂದು ಸತ್ ವಸ್ತುವಿನ ಮೇಲೆ ಇದೊಂದು ಸಂಪೂರ್ಣವಾಗಿ ಕಲ್ಪಿತವಾಗಿದೆ. ಈ ಪ್ರಪಂಚ ಇಲ್ಲದಿದ್ದರೂ ಪರಮಾತ್ಮನ ಅಸ್ತಿತ್ವ ಇರ್ತಾರೆ. ಪ್ರಪಂಚನ ಅಸ್ತಿತ್ವವಿಲ್ಲದಿದ್ದರೆ ಪ್ರಪಂಚಕ್ಕೆ ಅಸ್ತಿತ್ವ ಇರಲಿಲ್ಲ. ಹಾವಿಲ್ಲ ಅಂದರೂ ಹಗ್ಗ ಇರುತ್ತೆ. ಹಗ್ಗನೇ ಇಲ್ಲ ಅಂದ್ರೆ ಅಲ್ಲಿ ಹಾವು ಥರ ಕಾಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಹಗ್ಗಗೆ ಪರಮಾತ್ಮ ಸ್ವರೂಪ ಬಿಟ್ಟರೆ ಬೇರೆ ಸ್ವರೂಪ ಹೇಳೋದಕ್ಕಾಗೋದೇ ಇಲ್ಲ. ಈ ಥರ ನಾವು ಸರ್ವಂ ಬ್ರಹ್ಮಮಯ ಅಂತ ಹೇಳಬೇಕಾಗುತ್ತೆ. ವಾಸ್ತವವಾಗಿ ಸ್ವರೂಪ ಪರಮಾತ್ಮ ಸ್ವರೂಪ ಭಾವರೂಪಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಪ್ರಪಂಚದಲ್ಲಿ ಎಷ್ಟು ಮತಗಳಿದ್ದಾವೆ, ಜಗತ್ ಸತ್ಯತ್ವ ಬುದ್ಧಿಗಳು ಇದನ್ನು ಏನಂತ ಅನ್ವಯ ಮಾಡ್ತಾರೆ. ಅವರ ಟೀಕಾಗಳು ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ ಎಷ್ಟು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ ಈ ಶ್ಲೋಕದಲ್ಲಿ ಅಂದ್ಬಿಟ್ಟು. ಯಾವುದೇ ಮತದ ಟೀಕಾಗಳು ನೋಡಿದ್ರು ವಿಪರೀತವಾಗಿ ಜಗತ್ ಸತ್ಯತ್ವ ಬುದ್ಧಿಯನ್ನು ಅವ್ರ ಟೀಕಾಗಳು ಬರೆಯೋ ಸ್ಟೈಲಲ್ಲಿ ಗೊತ್ತಾಗ್ಬಿಡುತ್ತೆ ಇಲ್ಲ ಅವ್ರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಂದ್ಬಿಟ್ಟು. ಏನಂತ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಸತಃ ಅಭಾವ ನ ವಿದ್ಯತೆ ಅಂತ. ಸತ್ತಿನ ಅಭಾವ ಯಾವತ್ತಿಗೂ ಅದು ಆಗೋದಿಲ್ಲ. ಅಸತ್ತಿನ ಭಾವರೂಪದ ಯಾವತ್ತೂ ಬರೋದೇ ಇಲ್ಲ ಅಂದ್ಬಿಟ್ಟು. ಇದರಿಂದ ಸ್ಪಷ್ಟ ರೂಪ ಪ್ರೂವ್ ಆಗಿಬಿಡುತ್ತೆ. ಏನೆಲ್ಲ ಪ್ರತೀತಿ ಕಾಣಿಸ್ತಾ ಇದೆಯೋ ಇದು ಕೇವಲ ಕಲ್ಪಿತ, ಪರಮಾತ್ಮ ಸ್ವರೂಪನಲ್ಲೇ ಕಲ್ಪಿತವಾಗಿದೆ. ನಮ್ಮ ಸ್ವಪ್ನದಲ್ಲಿ ನಮ್ಮ ಒಳಗಡೆನೇ ಒಂದು ದೊಡ್ಡ ಸೃಷ್ಟಿನೇ ಮಾಡಿಬಿಡ್ತೀವಿ. ಸ್ವಪ್ನದಲ್ಲಿ ಎಲ್ಲ ನಮ್ಮ ಒಂದು ಕಲ್ಪನೆಯೇ, ಕೇವಲ ನಮ್ಮ ಒಂದು ಕಲ್ಪನೆಯಿಂದ ಅಷ್ಟೊಂದೆಲ್ಲ ಕಲ್ಪನೆ, ಎಷ್ಟು ವೆರೈಟಿ ಕಲ್ಪನೆ ಮಾಡ್ತೀವಿ. ಮತ್ತು ಇದನ್ನು ಜೀವನ್ಮುಕ್ತ ಪುರುಷರು ಶ್ರುತಿ ಪ್ರಮಾಣ ಯುಕ್ತಿ ಪ್ರಮಾಣದಲ್ಲಿ ತೋರಿಸಿ ಜೀವನ್ಮುಕ್ತ ಪುರುಷರು ಅನುಭವ ಪ್ರಮಾಣಗಳು ತೋರಿಸ್ತಾರೆ. ಅನುಭವ ಅಂದರೆ ಲೌಕಿಕವಾದ ಪುರುಷರು ಹಿಸ್ಟ್ರಿನಲ್ಲಿರೋರಲ್ಲ ಶಾಸ್ತ್ರ ಹೇಳೋದು. ಶಾಸ್ತ್ರದಲ್ಲಿ ಬರುವಂಥ ಜೀವನ್ಮುಕ್ತ ಪುರುಷರು ಜನಕಾದಿ ಮಹಾಕಾದಿ ಅಂಥ ಜೀವನ್ಮುಕ್ತ ಪುರುಷರ ಅನುಭವ ಕೂಡ ಈ ವಿಷಯದಲ್ಲಿ ಸತ್ಯ ಆಗಿದೆ ಅಂದ್ಬಿಟ್ಟು. ಈಗ ಟೀಕಾ ಓದಿದ್ರೆ ಸ್ವಲ್ಪ ಗೊತ್ತಾಗುತ್ತೆ. ನ ಅಸತಃ ಇತಿ ನ ಅಸತಃ ಅವಿದ್ಯಮಾನಸ್ಯ ಶೀತೋಷ್ಣಾದೇಃ ಸಕಾರಣಸ್ಯ ನ ವಿದ್ಯತೆ ನ ಅಸ್ತಿ ಭಾವಃ ಭವನಂ ಅಸ್ತಿತ ನಹಿ ಶೀತೋಷ್ಣಾದಿ ಸಕಾರಣಂ ಪ್ರಮಾಣೈಃ ನಿರೂಪ್ಯಮಾನಂ ವಸ್ತು ಸಂಭವತಿ ವಿಕಾರಃ ಹಿ ಸಹ ವಿಕಾರಶ್ಚ
ವಿಕಾರಸ್ಯ ವ್ಯಭಿಚರತಿ ವ್ಯಭಿಚರತಿ ಯಥಾ ಘಟಾದಿ ಸಂಸ್ಥಾನಂ ಯಥಾ ಘಟಾದಿ ಸಂಸ್ಥಾನಂ ಚಕ್ಷುಷಾ ಚಕ್ಷುಷಾ ನಿರೂಪ್ಯಮಾನಂ ನಿರೂಪ್ಯಮಾನಂ ಮೃದ್ವ್ಯತಿರೇಕೇನ ವ್ಯತಿರೇಕೇನ ಅನುಪಲಬ್ಧೇಃ ಅನುಪಲಬ್ಧೇಃ ಅಸತ್ತಥಾ ಅಸತ್ತಃ ಸರ್ವಃ ಸರ್ವಃ ವಿಕಾರಃ ವಿಕಾರಃ ಕಾರಣವ್ಯತಿರೇಕೇನ ಕಾರಣವ್ಯತಿರೇಕೇನ ಅನುಪಲಬ್ಧೇಃ ಅನುಪಲಬ್ಧೇಃ ಅಸನ್ ಅಸನ್ ಜನ್ಮ ಪ್ರಧ್ವಂಸಾಭ್ಯಾಂ ಜನ್ಮಪ್ರಧ್ವಂಸಾಭ್ಯಾಂ ಪ್ರಾಗೂರ್ಧ್ವಂ ಪ್ರಾಗೂರ್ಧ್ವಂ ಚ ಅನುಪಲಬ್ಧೇಃ ಅನುಪಲಬ್ಧೇಃ ಮೃದಾದಿಕಾರಣಸ್ಯ ಚ ಹೃದಾದಿಕಾರಣಸ್ಯ ತತ್ಕಾರಣವ್ಯತಿರೇಕೇನ ತತ್ಕಾರಣವ್ಯತಿರೇಕೇನ ಅನುಪಲಬ್ಧೇಃ ಅನುಪಲಬ್ಧೇಃ ಅಸತ್ವಂ. ಅಸತ್ವಂ. ಇಲ್ಲಿ ತನಕ ನೋಡೋಣ. ಇದು ಉಚ್ಚಾರಣೆ ಮಾಡೋಣ, ವಿಚಾರ ಮತ್ತೆ ಮಾಡೋಣ. ನಾ ಅಸತಃ ಅವಿದ್ಯಮಾನಸ್ಯ ಅಂದರೆ ಅಸತ್ ಅಂದರೆ ಏನಂದರೆ ಅವಿದ್ಯಮಾನಸ್ಯ ಅಂತ, ಇಲ್ಲದೇ ಇರುವಂಥ ಒಂದು ವಿದ್ಯಮಾನ ಇಲ್ಲದೇ ಇರುವಂಥದ್ದು. ಇಲ್ಲಿ ಏನಂದ್ರೆ ಶೀತೋಷ್ಣಾದೇಹೇ, ಶೀತೋಷ್ಣಾದಿ ಸುಖ ದುಃಖಗಳೇನಿದೆ ಇದು ವಾಸ್ತವಿಕವಾಗಿ ಇಲ್ಲ. ಅದಕ್ಕೆ ಸ್ವಲ್ಪ ದಿವಸ ಅದನ್ನು ಸಹನೆ ಮಾಡು ಅಂತ ಹೇಳ್ತಾ ಇರೋದು. ಯಾಕಂದರೆ ವಾಸ್ತವಿಕ ಸ್ಟಾರ್ಟಿಂಗಲ್ಲಿ ಆ ಆನ್ಸರ್ ಕೊಡಬೇಕು, ಮತ್ತು ಇನ್ನು ಸ್ವಲ್ಪ ಮೆಚುರಿಟಿ ಬಂದ ಮೇಲೆ ವಾಸ್ತವಿಕವಾಗಿ ಶೀತೋಷ್ಣಾದಿಗಳು ಇಲ್ಲವೇ ಇಲ್ಲ. ಮಾತಾ మాణిక్యేశ్వర ಇದನ್ನು ಹೇಳ್ತಾ ಇದ್ರು. ఊరికే ఏడుస్తున్నారు మీరు ఏడడానికి ఏదైనా నిజమైన కారణం ఉందంటే ఏమన్నా సొల్యూషన్ ఉత్తరం చెప్పచ్చు. ಒಟ್ಟಿಗೆ ಭ್ರಮ ಉಡಿಗಿಂದಂತೆ ಬ್ರಹ್ಮೆ ಅಂತ. ಆ ಭ್ರಾಂತಿ ಹೋಯ್ತಂದ್ರೆ ಕన్నా ಸಾಕ್ಷಾತ್ ಬ್ರಹ್ಮ ಸ್ವರೂಪನೇ ಅಂತ. ಇದು ಕೂಡ ಅಷ್ಟೇ, ಭಗವದ್ಗೀತೆ ಅದನ್ನು ಹೇಳ್ತಾ ಇದೆ. ವಾಸ್ತವಿಕವಾಗಿ ಏನು ಸುಖ ದುಃಖ ಇವೆಲ್ಲ ಶೀತೋಷ್ಣಾದಿ ದ್ವಂದ್ವಗಳು ವಾಸ್ತವಿಕ ಅವು ಇಲ್ಲವೇ ಇಲ್ಲ. ಯಾಕೆ ಇಲ್ಲ ಅಂದರೆ ಸಕಾರಣಸ್ಯ ನ ವಿದ್ಯತೆ ನ ಅಸ್ತಿ ಭಾವ ಭವನಮಸ್ತಿತ. ಯಾಕಂದರೆ ಅದು ಅಸತ್ ವಸ್ತು ಅಂದ್ಬಿಟ್ಟು, ಅಸತ್ ವಸ್ತು ಏನೆಲ್ಲ ಇದೆಯೋ ಕಾರಣ ಸಮೇತ ಆ ವಸ್ತು ಇಲ್ಲವೇ ಇಲ್ಲ ಅಂದ್ಬಿಟ್ಟು. ನೈ ಶೀತೋಷ್ಣಾದಿ ಸಕಾರಣಂ ಪ್ರಮಾಣೈ ನಿರೂಪ್ಯಮಾನಂ ವಸ್ತು ಸಂಭವತಿ. ಸೂಕ್ಷ್ಮವಾದ ಪ್ರಮಾಣಗಳಿಂದ ನಾವು ನಿರೂಪಣೆ ಮಾಡಿದಾಗ ವಾಸ್ತವಿಕವಾಗಿ ಶೀತೋಷ್ಣಾದಿ ಸುಖ ದುಃಖಗಳು ಅವಳ ಅಸ್ತಿತ್ವನೇ ಸಿಗೋದಿಲ್ಲ. ಹೇಗೆ ಅಂದರೆ ಇಲ್ಲಿ ದೃಷ್ಟಾಂತದಿಂದ ಎಕ್ಸ್ಪ್ಲೇನ್ ಮಾಡ್ತಾರೆ. ವಿಕಾರಶ್ಚ ವಿಭಿಚರತಿ ಯಥಾ ಘಟಾದಿ ಸಂಸ್ಥಾನೆ ಚಕ್ಷುಷಾ ನಿರೂಪ್ಯಮಾನ ಮೃದ್ವ್ಯತಿರೇಕನ ಅನುಪಲಬ್ಧೇ ಅಸತ್ತತಃ. ಮಣ್ಣಿಂದ ಎಲ್ಲ ಮಡಿಕೆ ಪ್ಲೇಟು ಏನೇನೋ ವೆರೈಟಿಗಳೆಲ್ಲ ಮಾಡ್ತೀವಿ ಮಣ್ಣಿನಿಂದ. ಏನೆಲ್ಲ ಹೆಸರು ಪ್ಲೇಟ್ ಅಂತ, ಗ್ಲಾಸ್ ಅಂತ, ಮಡಿಕೆ ಅಂತ ಏನೊಂದು ಹೆಸರೆಲ್ಲ ಕೊಟ್ಟಿದ್ದು. ಆ ಏನೆಲ್ಲ ಹೊಸ ವಸ್ತುಗಳು ತಯಾರು ಮಾಡಿದ್ರು ಅದರಲ್ಲಿ ಮಣ್ಣಿನ ಅಂಶ ತೆಗೆದುಬಿಟ್ರೆ ಅಲ್ಲಿ ಏನು ಉಳಿಯುತ್ತೆ? ಏನಾದರೂ ಉಳಿಯುತ್ತಾ ಅಲ್ಲಿ. ಮತ್ತು ಅದಕ್ಕೊಂದು ಕೊಂಬು ಗ್ರೀವಾದಿಮಾನ್, ಆ ಬುಡ್ಡಿಗಿರೋ ಒಂದು ಶೇಪು, ಆಕಾರ ಮತ್ತು ಒಂದು ಹೆಸರು ಏನೆಲ್ಲ ನಾವು ಕೊಟ್ಟಿದ್ದು, ಆ ಕೊಟ್ಟಿರೋ ಒಂದು ಹೆಸರು ಮತ್ತು ಆ ಆಕಾರ ಶೇಪ್ಗೆ ಅದರಲ್ಲಿರೋ ಮಣ್ಣಿನ ಅಂಶ ತೆಗೆದುಬಿಟ್ರೆ ಅದೆಲ್ಲಾದರೂ ಪಕ್ಕಕ್ಕೆ ನಿಂತ್ಕೊಂಡು ಕಾಣಿಸುತ್ತೆ ನಮಗೆ. ಆ ಹೆಸರು ಅದರ ಹೆಸರು ಇರೋದಿಲ್ಲ, ಆ ಶೇಪು ಅದ್ರ ಪಕ್ಕಕ್ಕೆ ನಿಲ್ಲೋದಕ್ಕೆ ಆಧಾರನೇ ಇರೋದಿಲ್ಲ. ಮತ್ತು ಮಣ್ಣು ಇದ್ರೇ ಅವಕ್ಕೆ ಅಸ್ತಿತ್ವ ಇದೆ, ಮಣ್ಣಿಲ್ಲ ಅಂದರೆ ಅಸ್ತಿತ್ವ ಇಲ್ಲ ಅಂದರೆ ವಾಸ್ತವಿಕವಾಗಿ ಅದು ಕೇವಲ ಸುಮ್ಮನೆ ಮಿಥ್ಯಾ ವ್ಯವಹಾರಕ್ಕೆ ನಾವು ಅದನ್ನು ಬಳಸ್ಕೊತಾ ಇದ್ದೀವಿ ಅಷ್ಟೇ ಹೊರತು ವಾಸ್ತವಿಕ ನಾಮರೂಪಗಳು ವಾಸ್ತವಿಕವಾಗಿ ಇಲ್ಲವೇ ಇಲ್ಲ. ಅದೇ ಥರ ನಮಗೆ ಜನ್ಮ, ಈ ಷಡ್ಭಾವ ವಿಕಾರಗಳು ಮತ್ತು ನಮಗೆ ಮೃತ್ಯು ಇವೆಲ್ಲ ಕೂಡ ಈ ಶರೀರದ ಬಂದಾಗಿಂದ ಸ್ಟಾರ್ಟ್ ಆಗ್ತಾ ಇದೆ. ಈ ಶರೀರ ಬರೋಕ್ಕೆ ಮುಂಚೆ ನಮ್ಮ ನೆಕ್ಸ್ಟ್ ಜನ್ಮ ಬರೋ ತನಕ ನಾವು ಸಚ್ಚಿದಾನಂದ ಸ್ವರೂಪದಲ್ಲಿ, ಅವ್ಯಕ್ತ ರೂಪದಲ್ಲಿ, ಅಜ್ಞಾನ ಬೀಜದಲ್ಲಿ ನಾವು ಸ್ವರೂಪದಲ್ಲೇ ಇರ್ತೀವಿ. ಇವು ಕೂಡ ಅಷ್ಟೇ ಏನೆಲ್ಲ ಬಂತು, ಇವನು ಬಾಲಕ, ಕುಮಾರ, ಯುವಕ, ವೃದ್ಧ ಅಂತೆಲ್ಲ ಏನೆಲ್ಲ ಹೊಸದಾಗಿ ನಮಗೆ ಹೆಸರುಗಳು ಬರ್ತಾ ಇದೆ. ನಮಗೊಂದು ಶೇಪ್, ಆರು ಹೀಗೆ, ಈ ಕಲರು, ಕೈ, ಕಾಲು ಅಂತಿತ್ತು. ಇದರಲ್ಲಿ ಕೂಡ ಸಚ್ಚಿದಾನಂದ ಸ್ವರೂಪ ಅನ್ನೋ ಒಂದು ಕಾಮನ್ ವಸ್ತು ಅನ್ನು ತೆಗೆದುಬಿಟ್ರೆ ವಾಸ್ತವಿಕ ಮಿಕ್ಕಿದ್ದಕ್ಕೆ ಯಾವುದು ಒಂದು ಚೂರಲ್ಲಿ ಅಸ್ತಿತ್ವ ಸಿಗೋದಿಲ್ಲ. ಮೃದಾದಿಕಾರಣಸ್ಯ ತತ್ ಕಾರಣ ವ್ಯತಿರೇಕನ ಅನುಪಲಬ್ಧೇ ಅಸತ್ವಂ. ಅದಕ್ಕೆ ನಾವು ಅಂಥ ನಾಮರೂಪಗಳೇನಾದರೂ ಮಣ್ಣಿನ ಮಡಿಕೆ ಅವೆಲ್ಲ ಏನಾದರೂ ಸುಮ್ಮನೆ ಆ ಹೆಸರು ಮತ್ತು ಆ ಶೇಪು ಅದನ್ನು ಸುಮ್ಮನೆ ಅದನ್ನು ಮಿಥ್ಯ, ಅದನ್ನು ಅಸತ್ ಅಂತೀವಿ. ವಾಸ್ತವಿಕ ಅದೊಂದು ಪದಾರ್ಥ ಅಲ್ಲವೇ ಅಲ್ಲ, ನಾವು ಕೊಟ್ಕೊಂಡಿರೋಂಥ ಹೆಸರುಗಳಷ್ಟೇ ಅದು ನಮ್ಗೆ. ಯಾಕಂದರೆ ಅದರಲ್ಲಿ ಉಪಯೋಗ ಕ್ರಿಯಾಕಾರಿತ್ವ ಕಾಣಿಸ್ತಾ ಇದೆ. ಮಣ್ಣಿಂದ ನಾವು ಬಾವಿಯಿಂದ ನೀರು ತೊಗೊಂಬರೋಕ್ಕಾಗಲ್ಲ, ಮಡಿಕೆ ಮಾಡಿದ್ರೆ ನಾವು ಬಾವಿಯಿಂದ ನೀರು ತೊಗೊಂಬರ್ಬೋದು.
ನಮಗೆ ಉಪಭೋಗ ಸಾಧನತ್ವ ಬುದ್ಧಿ ಇದೆ ಇರೋದರಿಂದ, ಅದರಿಂದ ನಮಗೆ ಪ್ರಯೋಜನ ಇರೋದರಿಂದ ಅದಕ್ಕೆ ನಾವೊಂದು ಹೆಸರು ಒಂದು ಕೊಟ್ಕೊಂಡಿದ್ದೇವೆ ಅಷ್ಟೇ. ವಾಸ್ತವಿಕವಾಗಿ ಅವುಗಳಿಗೆ ಅಸ್ತಿತ್ವವೇ ಇಲ್ಲ, ಅದೊಂದು ಹೊಸ ಪದಾರ್ಥ ಅಲ್ವೇ ಅಲ್ಲ ಅದು. ಮತ್ತು ಇವಾಗ ಪೂರ್ವ ಪಕ್ಷಿ ಕೇಳ್ತಾನೆ ಇದರಲ್ಲಿ ತದಸತ್ವೇಚ, ಇದರ ಉಚ್ಚಾರಣೆ ತದ್ ಅಸತ್ವೇಚ ಸರ್ವ ಅಭಾವ ಪ್ರಸಂಗ ಇತಿ ಚೇತ್ ನ ಸರ್ವತ್ರ ಬುದ್ಧಿದ್ವಯೋಪಲಬ್ಧೇ ಸದ್ಬುದ್ಧಿ ಅಸದ್ಬುದ್ಧಿ ಇತಿ ಯದ್ವಿಷಯ ಬುದ್ಧಿರ್ ನ ವ್ಯಭಿಚರತಿ ತತ್ಸತ್ ಯದ್ವಿಷಯ ಬುದ್ಧಿರ್ ವ್ಯಭಿಚರತಿ ತದ್ ಅಸದ್ ಇತಿ ಸದಸದ್ವಿಭಾಗೆ ಬುದ್ಧಿತಂತ್ರೇ ಸ್ಥಿತೆ ಸರ್ವತ್ರ ದ್ವೇ ಬುದ್ಧಿ ಸರ್ವೈಃ ಉಪಲಭ್ಯೇತೆ ಸಮಾನಾಧಿಕರಣೆ. ಇದನ್ನು ಉಚ್ಚಾರಣೆ ಮಾಡಿ, ಇದನ್ನು ಕಂಠಸ್ಥ ಮಾಡಿಕೊಂಡ್ರೆ ಈ ವಾಕ್ಯನ ಒಳ್ಳೆಯದಿದೆ. ಭಾಷೆ ತುಂಬ ಇಂಪಾರ್ಟೆಂಟ್ ವಾಕ್ಯ ಇದು. ತದಸತ್ವೇಚ ಅದ್ರ ಮೇಲೆ ಕೂಡ ಒಂದು ಸೆಂಟೆನ್ಸ್ ಇದೆ. ತದ್ ಅಸತ್ವೇಚ ಪೂರ್ವಪಕ್ಷಿ ಪ್ರಶ್ನೆ. ತದ್ ಅಸತ್ವೇಚ ಸರ್ವ ಅಭಾವ ಪ್ರಸಂಗ. ಅದರಲ್ಲಿ ಇಲ್ವಾ ಪೂರ್ವಪಕ್ಷಿ ಪ್ರಶ್ನೆ ಇಲ್ವಾ? ನ ಸರ್ವತ್ರ ಅಸತ್ವಂ. ಅದೇ ತದಸತ್ವ ಇದೆ ಅಲ್ಲ. ಸರ್ವಭಾವ ಪ್ರಸಂಗ ಇತಿ ಚೇತ್ ನ ಸರ್ವತ್ರ ದ್ವಯೋಪಲಬ್ಧೆ ಸದ್ಬುದ್ಧಿಃ ಅಸದ್ಬುದ್ಧಿಃ ಇತಿ ಯದ್ವಿಷಯ ಬುದ್ಧಿಃ ನ ವ್ಯಭಿಚಾರತಿ ತತ್ ಸತ್ ಯದ್ವಿಷಯ ಬುದ್ಧಿಃ ವ್ಯಭಿಚರತಿ ತತ್ ಅಸತ್ ಇತಿ ಸತ್ ಸದ್ವಿಭಾಗೆ ಬುದ್ಧಿತಂತ್ರೇ ಸ್ಥಿತೆ ಸರ್ವತ್ರ ದ್ವೇ ಬುದ್ಧಿ ಸರ್ವಾಃ ಉಪಲಭ್ಯತೆ ಸಮಾನಾಧಿಕರಣೆ ನ ನೀರೋತ್ಪಲವತ್ ಸನ್ ಘಟ ಸನ್ अस्ति इति एवं सर्वत्र ततो बुद्ध्योः घटादि बुद्धि व्यभिचारति ಜಾಸ್ತಿ ಮುಂದೆ ಹೋಗುತ್ತೆ. ಸಮಾನಾಧಿಕರಣ ಅಲ್ಲಿ ತನಕನೇ. ನೀನೋದು ತದಸತ್ವೇ ಚ ಸರ್ವಾಭಾವ ಪ್ರಸಂಗ. ಸಿಕ್ತಾ? ನೀನೋದಪ್ಪ. ತದಸತ್ವೇ ಚ ಸರ್ವಭಾವ ಪ್ರಸಂಗ ಇತಿ ಚೇತ್ ನ ಸರ್ವತ್ರ ಬುದ್ಧಿದ್ವಯೋಪಲಬ್ಧೆ ಸದ್ಬುದ್ಧಿಃ ಅಸದ್ಬುದ್ಧಿಃ ಇತಿ ಯದ್ವಿಷಯ ಬುದ್ಧಿಃ ನ ವ್ಯಭಿಚರತಿ ತತ್ ಸತ್ ಬುದ್ಧಿ ಯದ್ವಿಷಯ ಬುದ್ಧಿಃ ವ್ಯಭಿಚರತಿ ತದ್ ಅಸತ್ ಇತಿ ಸದ್ ಅಸದ್ ವಿಭಾಗೆ ಬುದ್ಧಿತಂತ್ರೇ ಸ್ಥಿತೆ ಸರ್ವತ್ರ ದ್ವೈ ಬುದ್ಧಿ ಸರ್ವೈ ಉಪಲಭ್ಯತೆ ಸಮಾನಾಧಿಕರಣೆ. ಪೂರ್ವಪಕ್ಷಿ ಒಳ್ಳೆ ಪ್ರಶ್ನೆ ಕೇಳಿದ. ಇವಾಗ ನಾವು ಸ್ಟಾರ್ಟಿಂಗಲ್ಲಿ ಏನಂದ್ವಿ, ಸಕಾರಣಸ್ಯ ಶೀತೋಷ್ಣಾದೇ ಸಕಾರಣಸ್ಯ ನ ವಿದ್ಯತೆ, ಕಾರಣ ಸಮೇತ ಕಾರ್ಯ ಇಲ್ಲ ಅಂತ ನಾವು ಹೇಳಿದ್ವಿ. ಇವಾಗ ಮಣ್ಣು ಕಾರಣ, ಮಣ್ಣಿಂದ ಉತ್ಪತ್ತಿ ಮಾಡಿದ ಮಡಿಕೆ ಪ್ಲೇಟು ಇವೆಲ್ಲ ಇದು ಕಾರ್ಯ. ವಾಸ್ತವಿಕವಾಗಿ ಕಾರ್ಯರೂಪದಲ್ಲಿ ಏನದು ನಾಮರೂಪದಲ್ಲಿ ಬಂದಿತ್ತು, ಅದೇನೂ ಇಲ್ಲ ಅಂದರೆ ಸ್ವಲ್ಪ ಒಪ್ಕೋದು. ಮಣ್ಣು ರೂಪದಲ್ಲಿ ಕಾರಣ
ಅದು ಕೂಡ ಇಲ್ಲ ಅಂದರೆ ಸರ್ವಾಭಾವ ಪ್ರಸಂಗ, ಯಾವುದು ಇಲ್ಲವೇ ಇಲ್ಲ ಅನ್ನೋ ಅಭಾವ ಪ್ರಸಂಗ ಬಂದ್ಬಿಡುತ್ತೆ ಮತ್ತೆ ಅಂತಾನೆ. ನೀನು ಇಲ್ಲೇ ಅಪ್ಪ ನೀನು ವಿಚಾರ ಇಲ್ಲೇ ಮಾಡಬೇಕಾಗಿರೋದು. ನಾವು ಸತ್ತು ಮತ್ತು ಅಸತ್ತು ಅನ್ನೋ ವಿಭಾಗ ಹೊರಗಡೆ ವಸ್ತುಗಳನ್ನು ನೋಡಿ ವಸ್ತುಗಳಲ್ಲಿ ವಿಭಾಗ ಮಾಡಲಿಲ್ಲ, ಬುದ್ಧಿಯಲ್ಲಿ ವಿಭಾಗ ಮಾಡಿದ್ದೀವಿ. ನಾ ಸರ್ವತ್ರ, ಎಲ್ಲ ಕಡೆ ಅದು ಅಭಾವ ಆಗೋದಿಲ್ಲ. ಬುದ್ಧಿದ್ವಯೋಪಲಬ್ಧೇ ಸದ್ಬುದ್ಧಿ ಅಸದ್ಬುದ್ಧಿ ಅಂತ. ಬುದ್ಧಿಯಲ್ಲಿ ಡಿವಿಷನ್ನು ಹೊರಗಡೆ ಅಲ್ಲ, ಒಳಗಡೆ ಬುದ್ಧಿಯಲ್ಲಿ ಡಿವಿಷನ್ ಆಗಿರೋದು. ಅಸತ್ ಬುದ್ಧಿ ಅಂತ ಒಂದು, ಸದ್ಬುದ್ಧಿ ಅಂತ. ಮತ್ತು ಏನು ಯತ್ ವಿಷಯ ಬುದ್ಧಿ ನಾ ವ್ಯಭಿಚರತಿ ತತ್ಸತ್. ಒಂದು ಬುದ್ಧಿ ಯಾವುದೇ ಒಂದು ವಿಷಯದಲ್ಲಿ ಒಂದು ಕಾಮನ್ ಇರುತ್ತೆ, ಒಂದು ವಿಶೇಷಣ ಇರುತ್ತೆ. ವಿಶೇಷ ಒಂದಿರುತ್ತೆ, ವಿಶೇಷಣ ಒಂದಿರುತ್ತೆ. ಇವಾಗ ನಾವೆಲ್ಲ ಭಾರತೀಯತ್ವ ಅನ್ನೋ ಒಂದು ಧರ್ಮನ ನೋಡಿದ್ರೆ 140 ಕೋಟಿಯಲ್ಲಿ ಇವರೆಲ್ಲರೂ ನಮ್ಮವರೇ ಅನ್ನೋ ಭಾವನೆ ಬರುತ್ತೆ, ವ್ಯಾಪಕವಾಗಿಬಿಡ್ತೀವಿ. ಇಲ್ಲ ನಾನು ಆಂಧ್ರದ ವ್ಯಕ್ತಿ ಅಂದರೆ ಅಲ್ಲಿ ಪರಿಚಯ ಆಗಿಬಿಡುತ್ತೆ, ಕನ್ನಡಿಗ ಅಂದರೆ ಅಲ್ಲಿ ಪರಿಚಯ ಲಿಮಿಟೆಡ್ ಆಗಿಬಿಡುತ್ತೆ. ಇಲ್ಲಿ ಏನು ಬಂತು ಅಂದ್ರೆ ಅಲ್ಲಿ ವಿಶೇಷಣ ಸ್ಪೆಷಾಲಿಟಿ ಬಂದಿರುತ್ತೆ. ಭಾರತೀಯತ್ವ ಅನ್ನೋದು ಕಾಮನ್ ಫ್ಯಾಕ್ಟರು, ಇದೆಲ್ಲ ಸ್ಪೆಷಲ್ ಫ್ಯಾಕ್ಟರು. ನಮ್ಮನ್ನು ಯಾವತ್ತೂ ಲಿಮಿಟೆಡ್ಡಾಗಿ ಸಣ್ಣವರನ್ನು ಮಾಡೋದು ಈ ಸ್ಪೆಷಲ್ ಕ್ವಾಲಿಟೀಸಲ್ಲಿ ನಮ್ಮನ್ನು ಸಣ್ಣವರನ್ನಾಗಿ ಮಾಡಿರ್ತಾರೆ. ಆ ಸ್ಪೆಷಲ್ ಕ್ವಾಲಿಟೀಸೆಲ್ಲ ತೆಕ್ಕೊಂಬಿಟ್ಟು ಬುದ್ಧಿಯಿಂದ ಅದನ್ನು ನೋಡೋ ಅಭ್ಯಾಸನ ಮಾಡದೇ ಇದ್ದರೆ ಆ ಕಾಮನ್ ಫ್ಯಾಕ್ಟರ್ ಇನ್ನೂ ವ್ಯಾಪಕವಾಗಿ ನಾವೆಲ್ಲ ಮನುಷ್ಯತ್ವ ಅನ್ನೋ ಧರ್ಮದ ಇಡೀ ಪ್ರಪಂಚದಲ್ಲಿ ಮನುಷ್ಯರ ಜೊತೆ ಎಲ್ಲ ನಾವು ಒಂದೇ ಸ್ವರೂಪ ಅನ್ನೋ ಭಾವನೆ ಇರುತ್ತೆ. ಅದನ್ನು ನಾನು ಸಚ್ಚಿದಾನಂದ ಸ್ವರೂಪ ಅಂದರೆ ನೀವು ಎಲ್ಲ ಚರಾಚರ ಜಗತ್ತಲ್ಲಿ ಕೂಡ ಒಂದೇ ಆ ಭಾವನೆಯಲ್ಲಿ ನಾವು ಇರ್ಬೋದು. ಆ ಬುದ್ಧಿ ನಷ್ಟ ಆಗೋದಿಲ್ಲ. ಹೊರಗಡೆ ವಸ್ತುಗಳು ಮಡಿಕೆನ ನೀನು ನಷ್ಟ ಆಗಿಬಿಟ್ರೆ ಘಟ ಬುದ್ಧಿ. ಮಡಿಕೆನ ನೋಡಿದೆ ಆವಾಗ ನಿನಗೆ ಬುದ್ಧಿನಲ್ಲಿ ಘಟ ಅಂತಿತ್ತು. ಅದು ಬುದ್ಧಿ ಎರಡನ್ನು ಆಬ್ಜೆಕ್ಟಿಫೈ ಮಾಡುತ್ತೆ, ವಿಷಯೀಕರಣ ಮಾಡುತ್ತೆ. ಎರಡು ಥರ. ಒಂದು ಸಾಮಾನ್ಯವಾಗಿ ಮಣ್ಣಿನ ಜ್ಞಾನವನ್ನು ಬುದ್ಧಿ ಕ್ಯಾಚ್ ಮಾಡುತ್ತೆ. ಇನ್ನೊಂದು ಘಟ ರೂಪದಲ್ಲಿರೋದು ಹೆಸರು ನಾಮರೂಪಗಳನ್ನು ಕೂಡ ಬುದ್ಧಿಯಲ್ಲಿ ಕ್ಯಾಚ್ ಮಾಡುತ್ತೆ, ಆಬ್ಜೆಕ್ಟಿಫೈ ಮಾಡುತ್ತೆ, ವಿಷಯೀಕರಣ ಮಾಡುತ್ತೆ. ನಾವು ನಮ್ಮ ಬುದ್ಧಿಯಲ್ಲಿ ಏನು ಬುದ್ಧಿ ಇದು ಮಡಿಕೆ ಅಂತ ಬುದ್ಧಿ ಏನಿತ್ತು, ಆ ಮಡಿಕೆ ಹೊಡೆದೋದ್ಮೇಲೆ ಆ ಬುದ್ಧಿ ನಷ್ಟ ಆಗಿಬಿಡುತ್ತೆ, ಅದು ವ್ಯಭಿಚಾರ ಆಗಿಬಿಡುತ್ತೆ, ಕಂಟಿನ್ಯೂಸ್ ಆಗಿರೋದಿಲ್ಲ. ಆದರೆ ಆ ಮಣ್ಣು ಅನ್ನೋ ಬುದ್ಧಿಯನ್ನು ಏನು ಕಾಮನಾಗಿ ನೋಡಿದ್ರೆ ಮಿಕ್ಕಿದ್ದು ಎಲ್ಲ ಜಾಗದಲ್ಲಿ ಮಡಿಕೆ ಹೊಡೆದೋದ್ಮೇಲೆ ಕೂಡ ಅದರಲ್ಲಿ ಕೂಡ ಮಣ್ಣಿರುತ್ತೆ. ಮಡಿಕೆ ಇಲ್ಲ ಅಂದರೆ ಬೇರೆ ಒಂದು ಪ್ಲೇಟು ಗ್ಲಾಸ್ ಎಲ್ಲ ಮಾಡಿದರೆ ನೀನು ಮಣ್ಣಿನ ಆಕಾರದಿಂದ ಅದರಲ್ಲಿ ಆ ಮಣ್ಣು ಬುದ್ಧಿ ಇರುತ್ತೆ, ಆ ಬುದ್ಧಿ ನಷ್ಟ ಆಗೋದಿಲ್ಲ. ಇದು ದೃಷ್ಟಾಂತ. ಅದೇ ದಾರ್ಷ್ಟಾಂತದಲ್ಲಿ ಪ್ರತಿಯೊಂದು ಜಾಗದಲ್ಲೂ ಕೂಡ ಸತ್ ಅನ್ನೋದು ಪರಮಾತ್ಮನ ಸ್ವರೂಪನೇ ಇದೆ, ಅಸ್ಥಿ ಸ್ವರೂಪದಲ್ಲಿ. ಸತ್ ಅಂದರೆ ಎಕ್ಸಿಸ್ಟೆನ್ಸ್. ಪುಸ್ತಕ ಎಕ್ಸಿಸ್ಟ್, ಪುಸ್ತಕ ಇದೆ, ಮೈಕ್ ಇದೆ, ಮೊಬೈಲ್ ಇದೆ, ಇರುವಿಕೆ, ಎಲ್ಲದರಲ್ಲೂ ಇರುವಿಕೆ ಇದೆ ಅನ್ನೋದು ಎಲ್ಲದರಲ್ಲೂ ಕಾಮನ್ ಫ್ಯಾಕ್ಟರ್ ಏನಿದೆ ಸತ್ ಅನ್ನೋದು. ಬುದ್ಧಿಯಿಂದ ನಾವು ಅದನ್ನು ಮಾತ್ರನೇ ನೋಡೋ ಅಭ್ಯಾಸ ನೋಡಿಕೊಂಡ್ರೆ ಆ ಬುದ್ಧಿ ಏನು ನಮ್ಮ ಮನಸ್ಸಿನಲ್ಲಿರುತ್ತೋ ಅದು ಎಲ್ಲೂ ಬ್ರೇಕ್ ಆಗೋದಿಲ್ಲ. ನೀನು ಮೈಕ್ ನೋಡು, ಮೈಕಿಂದ ಬುಕ್ ಕಡೆ ತಿರುಗಿಸು, ಬುಕ್ಕಲ್ಲೂ ಸತ್ತಿದೆ. ಮೊಬೈಲ್ ಕಡೆ ತಿರುಗಿಸು, ಬುದ್ಧಿನಲ್ಲೂ ಸತ್ತಿದೆ. ಎಲ್ಲ ನೋಡಿದ ಪ್ರಪಂಚದಲ್ಲಿ ಯಾವ ಕಡೆ ನೀನು ದೃಷ್ಟಿ ತಿರುಗಿದ್ರು, ಏನು ಯೋಚನೆ ಮಾಡಿದ್ರು ಕೂಡ ಪ್ರತಿಯೊಂದು ವಸ್ತುವಲ್ಲೇ ಆ ಸತ್ ಅನ್ನೋದು ಇದ್ದೇ ಇರುತ್ತೆ. ಕಾಮನ್ ಫ್ಯಾಕ್ಟರ್ ಎಕ್ಸಿಸ್ಟೆನ್ಸ್ ಅನ್ನೋದು. ಆವಾಗ ಅಂಥ ಬುದ್ಧಿ ಅವ್ಯಭಿಚಾರ ಬುದ್ಧಿ ಆಗುತ್ತೆ. ಪರಮಾತ್ಮನ ಸ್ವರೂಪದಲ್ಲೂ ಅಷ್ಟೇ, ನಿರ್ಗುಣ ನಿರಾಕಾರ ಸ್ವರೂಪ ಸಚ್ಚಿದಾನಂದ ಸ್ವರೂಪ ಅಂತ ನಾವು ಬುದ್ಧಿಯಿಂದ ಪರಮಾತ್ಮನ ಎಲ್ಲದರಲ್ಲೂ ದರ್ಶನ ಹೇಗೆ ಮಾಡ್ಕೋಬೇಕಂದ್ರೆ ಆ ಸತ್ತನ್ನು ಮಾತ್ರ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು. ಪಿಲ್ಲರ್ ಅಸ್ಥಿ, ಪಿಲ್ಲರ್ ಸತ್ ಅಂತ. ಪಿಲ್ಲರ್ ಇದೆ, ಫ್ಯಾನ್ ಇದೆ, ಎಲ್ಲದರಲ್ಲೂ ಇರುವಿಕೆ ರೂಪದಲ್ಲಿ ಪರಮಾತ್ಮನೇ ಇದ್ದಾನೆ ಪ್ರತಿಯೊಂದರಲ್ಲಿ. ಅದನ್ನು ನೋಡಿಬಿಟ್ಟು ಬೇರೆ ಇನ್ನೇನಾದ್ರು ಸ್ಪೆಷಲ್ಲಾಗಿ ಇನ್ನೊಂದು ಬುದ್ಧಿ ಇರುತ್ತೆ, ವಿಶೇಷಣಗಳು. ಆ ವಿಶೇಷಣಗಳಲ್ಲಿ ವೈಕುಂಠವಾಸಿ ವಿಷ್ಣು, ಕೈಲಾಸವಾಸಿ ಶಿವ. ವೈಕುಂಠವಾಸಿ ವಿಷ್ಣು ಅವ್ನಿಗೆ ಏನೋ 6 ಫೀಟು 7 ಫೀಟು ಏನೆಲ್ಲ ನೀನು ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತೀಯ, ಆ ರೂಪ ನಿನ್ನ ಮನಸ್ಸಲ್ಲಿ ನಡೀತಾ ಇರುತ್ತೆ. ಸಡನ್ನಾಗಿ ನನ್ನ ಮುಖ ನೋಡಿದ್ರೆ ಅಷ್ಟು ನನ್ನ ಮುಖ ನೋಡಿದಷ್ಟು ಕ್ಷಣ ಆ ಭಂಗ ಆಯ್ತಾ ಇಲ್ಲ ವೃತ್ತಿ. ನೀನು ಕಂಟಿನ್ಯೂಸ್ ಆಗಿ ಏನು ವಿಷ್ಣುಮೂರ್ತಿ ರೂಪನ ನೀನು ದರ್ಶನ ಮಾಡ್ಕೊತಾ ಇದ್ದ, ಆ ರೂಪ, ಆ ಬುದ್ಧಿ ಏನಿತ್ತು ನನ್ನ ರೂಪ ಮಿಕ್ಕಿದ್ದು ಬೇರೆ ರೂಪ ನೋಡಿದಾಗ ಆ ರೂಪ ಬೇರೆ ರೂಪ ನೋಡಿದಷ್ಟು ಸಮಯದಲ್ಲಿ ಆ ರೂಪ ನೀನು ಪರಮಾತ್ಮನ ಸ್ವರೂಪ ನೋಡ್ತಾ ಇದ್ದ ಅದು ಕಟ್ ಆಗೋಯ್ತು.
ಅದು ವ್ಯಭಿಚಾರ ಆಗೋಯಿತು. ವ್ಯಭಿಚಾರ ಅಂದರೆ ಸ್ವಲ್ಪ ತಿದ್ದು ಸ್ವಲ್ಪ ಇಲ್ಲದಿರ ಆದರೆ ಅದನ್ನು ವ್ಯಭಿಚಾರ ಅಂತಾರೆ. ಆ ಥರ ಭಕ್ತಿ, ಅದರಿಂದ ನಾವು ಏನೇ ಆಗಲಿ ಸಗುಣ ರೂಪದಲ್ಲಿ ವಿಶೇಷ ರೂಪದಲ್ಲಿ ಬುದ್ಧಿಯಿಂದ ನಾವು ಪರಮಾತ್ಮನ ಕ್ಯಾಚ್ ಮಾಡಿದ್ರೆ ಅದು ನೈರಂತರ್ಯ, ತೈಲದಾರ ಹೊತ್ತು ತೈಲದಾರ ಥರ ನಿರಂತರವಾಗಿ ಅದು ಕಂಟಿನ್ಯೂಸ್ ಆಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಾವು ಈ ಬುದ್ಧಿಯಲ್ಲಿ ಆ ಕಾಮನ್ ಫ್ಯಾಕ್ಟರ್ ಏನು ಸತ್ ಅಂಶ ಇದೆಯೋ ಆ ಅಂಶನ ನಾವು ಕ್ಯಾಚ್ ಮಾಡಿದ್ರೆ ಆ ಬುದ್ಧಿ ಯಾವತ್ತೂ ನಷ್ಟ ಆಗೋದೇ ಇಲ್ಲ. ಆ ಬುದ್ಧಿ ಯಾವ ವಸ್ತುಗಳ ತಿಳಿಸಿದ್ರು, ಬೈಗಳು ಕೂಡ ಆ ಬೈಗಳು ಅಸ್ಥಿ, ಬೈಗಳು ಎಕ್ಸಿಸ್ಟ್, ಬೈಯೋ ಮಾತುಗಳು, ಕೆಟ್ಟ ಮಾತು ಎಲ್ಲದರಲ್ಲೂ ಆ ಸಚ್ಚಿದಾನಂದ ಸ್ವರೂಪ ಸತ್ವರೂಪದಲ್ಲಿ ಎಲ್ಲ ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದರಲ್ಲೂ ಭಾವದಲ್ಲೂ ಕೂಡ ಆತ ಇದ್ದೇ ಇರ್ತಾನೆ. ಆವಾಗ ಅಂಥವನು ಅವಧೂತ ಥರ ಜೀವನ ಮಾಡ್ತಾನೆ. ಅವನು ಕೂತ್ಕೊಳ್ಳೋದು ಮಳ್ಕೊಳ್ಳೋದೇ ಸಮಾಧಿ ಸ್ಥಿತಿ ಅಂದ್ಬಿಟ್ಟು ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋತವಾರಾಧನಮಂದು ಈ ಭಾವನೆಯಲ್ಲಿ ಅವನ ಬುದ್ಧಿನಲ್ಲಿ ಈ ಒಂದು ಸತ್ತಂಶಾನೇ ಪ್ರತಿಯೊಂದರಲ್ಲಿ ನೋಡ್ಕೊತಾ ಇರ್ತಾನೆ. ಅದಕ್ಕೆ ಅವನು ಪ್ರತಿಯೊಂದು ಪರಮಾತ್ಮ ಸ್ವರೂಪ ಬಿಟ್ಟರೆ ಬೇರೆದು ನೋಡೋದಿಲ್ಲ. ನಾವು ನಮ್ಮ ಬುದ್ಧಿ ಹೆಚ್ಚು ಈ ಸ್ಪೆಷಾಲಿಟೀಸ್ ಕ್ವಾಲಿಟೀಸನ್ನು ನೋಡೋ ಅಭ್ಯಾಸ ಮಾಡ್ಕೊಳ್ಳೋದು. ಒಳಗಡೆ ಎರಡು ಬುದ್ಧಿ ಇರ್ತದೆ, ಒಂದು ಸತ್ತು ಕಾಮನನ್ನು ನೋಡೋದು ಅಭ್ಯಾಸ, ಒಂದು ಈ ಕ್ವಾಲಿಟೀಸ್ ಅನೇಕ ಪ್ರಕಾರವಾಗಿ ನಮಗೆ ಅನುಕೂಲತೆ ಇರೋ ವ್ಯಕ್ತಿ ಹತ್ರ ಒಳ್ಳೆಯ ವ್ಯಕ್ತಿ ಅಂತ ನಿರ್ಧಾರ ಮಾಡಿಬಿಡುತ್ತೆ. ನಮಗೆ ಪ್ರತಿಕೂಲವಾದ ವ್ಯಕ್ತಿ ಜೊತೆಗೆ ನಾವು ಕೆಟ್ಟವರಂತ ಮನಸ್ಸು ನಿರ್ಧಾರ ಮಾಡಿಬಿಡ್ತಾ ಇರುತ್ತೆ. ಸ್ಪೆಷಾಲಿಟಿಗೆ ಓದುವ ಭೇದ ಬುದ್ಧಿಗೆ ಬಂದ್ಬಿಡ್ತಾರೆ. ನೀನು ಬೇರು ನಾನು ಬೇರು ಅಂದ್ಬಿಟ್ಟು ಇನ್ನು ಮತ್ತೆಲ್ಲ ರಾಗ ದ್ವೇಷಾದಿಗಳು ಎಲ್ಲ ಸಂಸಾರ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅವು ಮತ್ತೆ ನಮಗೆ ಭಾರ ಆಗಿಬಿಡ್ತೀವಿ. ಅದಕ್ಕೆ ಇವಾಗ ಆ ಬುದ್ಧಿ ತಂತ್ರ, ಈ ಬುದ್ಧಿಯನ್ನು ನಾವು ಮೈಂಡಲ್ಲಿ ಬೇಸ್ಡೋನು ಬುದ್ಧಿ ನಾವು ಎರಡು ಭಾಗ ಅಸತ್ತು ಮತ್ತು ಸತ್ತನ ಭಾಗ ಬುದ್ಧಿನ ಇಟ್ಕೊಂಡು ಮಾಡಿದ್ದೀವಿ. ಇವಾಗ ಇದರ ಮೇಲೆ ಪ್ರಶ್ನೆಗಳು ಸುರಿಮಳೆ ಬರುತ್ತೆ. ಪೂರ್ವಪಕ್ಷಿ ತುಂಬ ಒಳ್ಳೆಯ ವಿಚಾರ ಇರುತ್ತೆ. ಅದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ